ಆಕಾಶವಾಣಿ ನಾಟಕ ಜಾಗೃತ ರಾಷ್ಟ್ರ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಜಾಗೃತ ರಾಷ್ಟ್ರ 1942ರ ಚಲೆ ಜಾವ್ ಚಳುವಳಿ ಹಿನ್ನೆಲೆಯ ನಾಟಕ. ಮೂಲ ರಂಗನಾಟಕ ರಚನೆ ದಿವಂಗತ ಕೃಷ್ಣಕುಮಾರ್ ಕಲ್ಲೂರ್. ಬಾನುಲಿ ರೂಪಾಂತರ ಡಾಕ್ಟರ್ ಶ್ರೀನಿವಾಸ್ ಹಾವನೂರ್. ನಿರ್ದೇಶನ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್. ಕೇಳಿ ವಿಶೇಷ ನಾಟಕ ಜಾಗೃತ ರಾಷ್ಟ್ರ. ಜನರು ಈ ನಾಡಿಗಾಗಿ ಸತ್ತರೋ, ಏಸು ಏಸು ಜನರು ಅವರ ನೆನೆದು ನೆನೆದು ಅತ್ತರೋ, ಏಸು ಏಸು ಜನರು ಅವರ ನೆನೆದು ನೆನೆದು ಅತ್ತರೋ, ಏಸು ಏಸು ಜನರು ಈ ನಾಡಿಗಾಗಿ ಸತ್ತರೋ, ಏಸು ಏಸು ಜನರು ಈ ನಾಡಿಗಾಗಿ ಸತ್ತರೋ, ಏಸು ಏಸು ಜನರು ಅವರ ನೆನೆದು ನೆನೆದು ಅತ್ತರೋ. 50 ವರ್ಷಗಳ ಹಿಂದಿನ ಮಾತು. ಆಗಸ್ಟ್ 9, 1942. ಮಹಾತ್ಮ ಗಾಂಧಿಯವರು ಬ್ರಿಟಿಷರಿಗೆ ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತದಿಂದ ತೊಲಗಿರಿ ಎಂದು ಸಾರಿದ ದಿನವದು. ಆಗಿನ ಸರ್ಕಾರವು ನಿಜಕ್ಕೂ ಗಾಬರಿಗೊಂಡಿತು. ಅದಕ್ಕಿಂತ ಹೆಚ್ಚಾಗಿ ಗಾಂಧೀಜಿಯ ಈ ಘೋಷಣೆಯಿಂದ ನಮ್ಮ ಜನರಲ್ಲಿ ಜಾಗೃತಿ ಮೂಡಿತು. ಇತ್ತ ಸರ್ಕಾರವು ಗಾಂಧೀಜಿ ಹಾಗೂ ಇತರ ರಾಷ್ಟ್ರ ನಾಯಕರನ್ನು ಬಂಧಿಸಿತು. ಅದನ್ನು ಕಂಡು ರಾಜ್ಯ ಮಟ್ಟದ ಅನೇಕ ನಾಯಕರು ತಲೆಮರೆಸಿಕೊಂಡರು. ಗುಪ್ತ ಚಟುವಟಿಕೆಗಳಲ್ಲಿ ತೊಡಗಿದರು. ಸರ್ಕಾರಿ ಟ್ರೆಜರಿಗಳ ಲೂಟಿ, ಚಾವಡಿ, ರೈಲ್ವೆ ಸ್ಟೇಷನ್ ಮುಂತಾದವುಗಳನ್ನು ಸುಟ್ಟು ಹಾಕುವುದು, ತಂತಿಗಳನ್ನು ಕತ್ತರಿಸುವುದು, ಹೀಗೆ ಆಡಳಿತಕ್ಕೆ ನಾನಾ ಬಗೆಯಿಂದ ವಿಘ್ನ ತರುವುದು ಮುಂತಾದ ಕಾರ್ಯಗಳಲ್ಲಿ ಸಾಮಾನ್ಯ ಜನರೂ ಪಾಲ್ಗೊಂಡರು. ज्ञान हमको दीजिए हे प्रभु. ಮೊದಲೇ ರೊಚ್ಚಿಗೆದ್ದ ಸರ್ಕಾರ ಇದನ್ನೆಲ್ಲ ಹೇಗೆ ಸಹಿಸಿತು? ಪೊಲೀಸರು ಮೆರವಣಿಗೆಗಳ ಮೇಲೆ ಲಾಠಿ ಪ್ರಹಾರ ಮಾಡಿದರು. ಸತ್ಯಾಗ್ರಹಿಗಳನ್ನೂ ಬಂಧಿಸಿದರು. ಮನೆ ಮನೆಗಳಿಗೆ ನುಗ್ಗಿ ದಬ್ಬಾಳಿಕೆ ನಡೆಸಿದರು. ಮಹತ್ವದ ಮಾತೆಂದರೆ ಈ ಚಳುವಳಿಯು ಹಳ್ಳಿ ಹಳ್ಳಿಗಳಲ್ಲಿಯೂ ವ್ಯಾಪಿಸಿತು. ಇದರಲ್ಲಿ ಭಾಗವಹಿಸಿದವರು ಕಲಿತವರಲ್ಲ, ದುಡ್ಡಿದ್ದವರಲ್ಲ. हे प्रभु आनंददाता ज्ञान हमको दीजिए. ಯತಿ ಬೇ ಏನ ಯಾಕೋ ಇವತ್ತ ಮಧ್ಯಾಹ್ನದ ಬಾಗಲಕೋಟೆ ಬಸ್ ಇನ್ನೂ ಬರ್ಲಿಲ್ವೇ? ಚಾಕ ಹೆಸರಿಟ್ಟು ಏಟೊತ್ತಾತು? ಅಯ್ಯ ಬಂದಾಗ ಬರ್ತೈತ್ ಬಿಡ, ಅದಕ್ಕೆ ಯಾಕೆ ಕೊಟ್ಟು ಬಸ್ ಏನ್ ಗೊತ್ತ. ಅದ್ರಾಗೂ ಈ 3 ತಿಂಗಳದಾಗಂತೂ ಅಲ್ಲಿ ರೇಲ್ ಗಾಡಿ ಬಿತ್ತು, ಇಲ್ಲಿ ಪೂಲ್ ಮುರಿತು, ಆ ಸ್ಟೇಷನ್ ಸುಟ್ಟು, ಈ ಬಸ್ ಪಂಚರ್ ಆತು. ಬರೇ ಇದನ್ನ ಕೇಳೋಣ ಆಗೈತಿ. ಇಡೀ ದೇಶ ತುಂಬ ದಗದಗಿ ಬರೇ ದಗದಗಿನ ಹಬ್ಬೈತಿ. ನಾನು ಅಂತೀನಿ, ಊರ್ ಜನರ ನಂಬಿಕೆ ಕಳ್ಕೊಂಡ್ ಮ್ಯಾಕ ಅದ್ ಯಾವ ಸರ್ಕಾರ ಏಟ್ ದಿನ ನಿಂತಿತ್ತು ಅಂತೀನಿ. ಹೋಲ್ ಬಿಡು, ಅದೆಲ್ಲ ನಮ್ಗೆ ಯಾಕ ತಂಗ್ಯಾವ. ಹೊತ್ತು ಮುನುಗುದ್ರಾಗ ನೀವ್ ಹೋಗಿ ಇನ್ನೊಂದ್ 2 ಕೊಡ ನೀರ್ ತತಾವೆ. ಹೆಂಗೂ ಬೆಳಗಾವಿ ಬಸ್ಸು ಬರು ಹೊತ್ತಾಗೈತಿ, ಹೋಗು. ಅಲ್ವೇ ನಿನ್ನೆ ನಾವು ಊರಾಗ ಹೋದಾಗ ಜನರು ಮಾತಾಡ್ತಿದ್ರು ಬೇ, ಪೊಲೀಸರು ದಬ್ಬಾಳಿಕೆನು ಭಾಳ ಆಗೈತಿ ಅಂತ. ಹೊಳ್ಳಿ 500 ಹೋಲಿ ಆಚಾರನ ಗುಂಡ್ ಹಾಕಿ ಕೊಂದಾಗಿಂದ ಜನಕ್ಕ ಪಿತ್ತ ನೆತ್ತಿಗೇರೈತಿ. ಮನವಳ್ಳಿ ಕಡೆ ಮಂದಿ ಅಂತೂ ಪೊಲೀಸರ ಕಡೆಯಿಂದ ಬಂದವ್ರನ್ನ ಕಡದು ಹೋಳು ಮಾಡಿ ಹೆಡಗಿ ತುಂಬ್ತೀವಂತ ಕುಂತಾರಂತ ಬೇ. ಹೌದ? ನಿನಗಿದೆಲ್ಲ ಹೆಂಗ್ ಗೊತ್ತಾದ ಸುದ್ದಿ? ಅಯ್ಯ ಅದ್ಯಾಕ ಬೇ, ಈಗ ಈಟೀಟ್ ಹುಡುಗರು ಸಹಿತ ಮುಂಜಾನಿಂದ ಸಂಜೆ ತನಕ ಇದ ಮಾತಾಡ್ತಿರ್ತಾರ. ಮೊನ್ನೆ ಬೆಳಗಾವಿ ಹತ್ತಿನೇ ಒಬ್ಬ ಹುಡುಗ ತಾನ ಎದುರು ನಿಂತು ಮಿಲಿಟರಿಯವ್ರಿಗೆ ಗುಂಡಿನಿಂದ ಸತ್ನಂತ ಬೇ. ಹೌದ? ಅದೇನ ಇರ್ಲಿ ಮಗಳ, ನೀ ಮಾತ್ರ ಹೊರಗೆ ಹೋದಾಗ ಜಾತಿಯಿಂದ ಇರ್ಬೇಕು.
ಮತ್ತು ಅದ್ರಾಗೂ ನೀ ಬಸ್ರಿಂಗ್ಸ್ ಬೇರೆ. ಹ್ಞೂ ಆದ್ರ ಎತ್ತಿ ನನಗಿಂತ ಇವ್ರದ ಹೆಚ್ಚಿನ ಚಿಂತೆ ಆಗೈತಿ. ಈಗ 15 ದಿನ ಆತು, ಮಕಾನ ತೋರಿಸಿಲ್ಲ. ಹೋದ ಶನಿವಾರ ರಾತ್ರಿ ಬಂದಿದ್ರಂತ, ಆದ್ರ ನೀ ಹೇಳ್ತಿ ಬಂದೇ ಇಲ್ಲ ಅಂತ. ನನಗನ್ನಿಸ್ತೈತಿ ಇವರು ಈ ಚಳವಳಿಯಾಗ ಕೂಡ್ಯಾರೇನು ಅಂತ. ಅಲ್ಲ, ಇನ್ನು ಇವರು ತುರಂಗಕ್ಕೆ ಹೋಗಿ ಕುಂತ್ರ ಗುಂಡ್ ಬಡದ್ ಏನಾದ್ರ ಆದ್ರ ಏನ್ ಮಾಡ್ಲಿ ಜೀವ. ಓದ್ತು ಅನ್ನ ಹಂಗೆಲ್ಲ ವಿಚಾರ ಮಾಡ್ತಾರಮ್ಮ. ಓದ್ತು ಅನ್ನ ನಮ್ಮ ಮಲ್ಲಣ್ಣಗ ಕೈ ತುಂಬಾ ದಗದ, ಅಲ್ಲೇ ಇಲ್ಲೇ ಓಡಾಡ್ಬೇಕಾಗ್ತೈತಿ. ಮತ್ತ ಈ ಸರ್ತೆ ಅಂತೂ ನಿಮ್ ತವ್ರ ಮನಿ ಕೆರೂರ್ಗ್ ಹೋಗ್ತೇನೋ ಅಂತಿದ್ದ. ಯಾಕಂದ್ರ ನಿಮ್ಮ ಅಪ್ಪ ನಿನ್ ಬಾಣತರ ಕರ್ಕೊಂಡು ಹೋಗ್ಬೇಕಲ್ಲ. ಹೌದಲ್ಲ. ತಂಗ್ಯವ್ವ, ನೀ ಮಾತ್ರ ಮಲ್ಲಣ್ಣ ಅಲ್ಲಿ ಹೋದ ಇಲ್ಲಿ ಬಂದ ಅಂತ ಯಾರ್ಯಾರ ಮುಂದ ಒಂದು ತುಟಿ ಪಿಟಕನ್ಬೇಡ. ತಿಳಿತೇನು? ಅಲ್ಲಿ ನೋಡ್ಬೇ, ಬೆಳಗಾವಿ ಬಸ್ಸು ಬಂದೇ ಬಿಡ್ತು. ನೋಡ್ಬೇ ಬಂತ ಬಿಡು. ನೀವ್ ಹೋಗು, ನೀವ್ ಹೋಗ. ಯಾಕೆ ನಾ ಎಲ್ಲಿಗೆ ಹೋಗ್ಬೇಕ? ಎಲ್ಲಿಗೆ? ಒಂದ್ ಕೆಲಸ ಮಾಡು, ಸಂತಿಗೆ ಹೋಗಿ ಒಂದ್ ಉಳ್ಳಾಗಡ್ಡಿ ತತ. ಹೋಗು ಗಡನು ಹೋಗು. ಹೋಗಂತೇನೆ ಬಸ್ಸು ಇಲ್ಲ ನಿಂತಾಳ. ಇದೇನು ಒಳಗ ಕಡಿಪಿಟ್ಟು ಐತಿ, ನನಗೆ ಹೇಳೋದನೇ ಇಲ್ಲ. ಅದೇನ್ ಬೇಮುದ್ಕಿ? ಬಾರಪ್ಪ ಮಗ್ದುಮ್ ಸಾಬ, ಬಾ ಬಾ. ಏನ ಇವತ್ತು ನಿನ್ ಪಾಳಿಗೆ ಬಂತೇನ್ ಗಾಡಿ ಹೊಡಿಯೋದು? ಹೌದ್ ಬೇ. ಎಲ್ಲ ಈ ಪೊಲೀಸ್ಗಳು ಬಂದಾವಲ್ಲ. ಬರ್ರಪ್ಪ, ಬರ್ರಿ ಬರ್ರಿ, ಕುಂದ್ರಿ ಬರ್ರಿ. ಅವರು ನಮ್ ಕಡೆಯವ್ರು ಅಲ್ವೇ, ಅವ್ರಿಗೆ ಕನ್ನಡ ಬರಂಗಿಲ್ಲ. ಹಿಂಗಂದ್ಯಾ? ಯಾಕ ಇಲ್ಲಿ ಪೊಲೀಸರು ಜನರು ಒಂದಾಗಿ ಸರ್ಕಾರಕ್ಕೆ ತಿರುಗಿ ನಿಂತಾರು ಅಂತ ಇವ್ರು ನಾವು ಹೊರಗಿನಿಂದ ಕಳ್ಸಾರ. ಹೌದಾ? ಆತು ಬಿಡ. ಇತ್ತಾಗ ಜನರ ನಂಬಿಕೆನೂ ಇಲ್ಲ, ಅತ್ತಾಗ ಪೊಲೀಸರ ಮೇಲೆ ನಂಬಿಕೆನೂ ಇಲ್ಲ. ಇಂಥ ಸರ್ಕಾರ 2 ದಿನ ತಡೆದಿತ್ತ ಏನ? ಇಕ್ಕ ತಗೋರಿ, ಚಾ ತಗೋರಿ. ಮಗ್ದುಮ್ ಸಾಬ, ಇತ್ತಪ್ಪ ಏನ್ ನೋಡು, ಆ 4 ಗಂಟು ತಯಾರದಾವೇನಪ್ಪ. ಅವನ್ನ ನೀನ್ ಅಂಟ್ಯಾಲೆ ಇಟ್ಕೊಂಡು ಚಾಕಿಂದ ಮುನ್ನೋಳಿ ಮುಟ್ಸು. ಏನ? ಬಸ್ ಸರ ಮನಾರ ತುಂಬ್ದಂಗ ಕಾಣ್ತೈತಲ್ಲ. ನೀ ಆದ್ರ ಚಿಂತೆ ಬಿಡುಬೇ, ಈ ಪೊಲೀಸ್ ಅದಾರಲ್ಲ ಇವ್ರನ್ನ ಕಾಯಕ್ ಹಚ್ತೀನಿ. ಕ್ಯಾಜಿ ये बुड्ढी का 4 सामान है, लेंगे? अच्छा साहब लेंगे. ठीक, जरा मदद करो भाई. ये 3 और वो 2 उसको मेरे सीट के पास रख दो. और उसको टॉप पर चढ़ा दो. अच्छा सर. ಅಲ್ಲೋ ಮಗ್ದುಮ್ ಸಾಬ, ಅವ್ರ ಕಡೆಯಿಂದ ನಾವು ಹೊರಿಸಿ ಅವ್ರಿಗೆ ಕಾಯಕ್ ಹಚ್ಚಿದಲ್ಲ. ಅಲ್ಲೇ ಮೋಜಿರೋದು ಅಲ್ವೇ? ಇದ್ರಾಗ ಏನ್ ಮುಚ್ಚಿಟ್ಟಿವೆ ನೀನು? ಅದ 120 ಮಂದಿಗೆ ಆಗೋಟ್ಟು ರೊಟ್ಟಿ ಹಿಟ್ಟು ಐತನ್ಪ. ಏನ? ಮತ್ತ ಆ ಹಿಟ್ಟಿನೊಳಗೆ ಕಾರ್ತೂಸದಾವು. ಏನ? ಆಮ್ಯಾಕ ಆ ಬೆಣ್ಣಿ ಗಡಿಗೆ ಒಳಗ 12 ಪಿಸ್ತೂಲ್ ಅದಾವೇನಪ್ಪ. ಮತ್ತೆ ಹತ್ಯಾರ ಅವು ಬೇಕಂತ ಹೇಳ್ತಿಲ್ಲ? ಅವು ಅದಾವು. ಆ ಜೋಳದ ಪೆಂಡಿ ಒಳಗ 20 ಕಟ್ಟಿ ಹಾಕಿ ಕಟ್ಟಿನೇನಪ್ಪ. ಎಲ್ಲ ಹುಷಾರಿಂದ ಮುಟ್ಟಿಸ್ಬೇಕು. ನೀ ಅದ್ರ ಕಾಜಿ ಬಿಡುವೆ. ಮತ್ತಿವ ಸಂಜೀಕ ಸುಳ್ದಾಡ್ ಸ್ಟೇಷನ್ ಇಂದು ಹಬ್ಬಿಲ್ಲೇನು? ಅದೈತೆ. ಅದನ್ನ ಮುಗಿಸ್ಕೊಂಡೆ ಸರಾತ್ರಿಯಾಗ ಮಲ್ಲಣ್ಣು ಇಲ್ಲಿ ಬರಾವದಾನು. ಮತ್ತ ಬೆಳಕ್ ಹರಿಯುದ್ರಾಗ ಹಾಲು ಸೇರಿ ತನ್ನ ಜನರನ್ನ ಕೂಡ್ಕೋಬೇಕವ. ಅಲ್ಬಿ, ನನಗ ಇದ್ರೊಳಗ ಮಲ್ಲಣ್ಣನ ಎದಿ ಹೆಚ್ಚು ಇಲ್ಲ ನಿನ್ ಕಾಯ್ಕ ಹೆಚ್ಚು ಅಂತ ದಿಗಲ್ ಬಿದ್ದೈತ್ ನೋಡು. ಯಾಕಳ ಹ್ಯಾಂಗ್ ಕಾಣ್ಲಿ ನರಸಮ್ಮ ನಿನಗ? ಕಿತ್ತೂರ್ ಚೆನ್ನಮ್ಮನ ಊರಾಕಿ ನಾನು. ಸಂಗೊಳ್ಳಿ ರಾಯಣ್ಣನ ವಂಶದಾಗ ಹುಟ್ಟಿ ಹಿಂದೂರ್ ಲಕ್ಷ್ಮಣನ್ ಸಾಕಿದ ಮೊಮ್ಮಗಳಾಗಿರೋ ನನಗ್ಯಾರಲ್ಲ ಹೆದರ್ಕಿ? ಇದೆಲ್ಲ ಕಾಯ್ಕ ಮಾಡಿ ಆ ಮಾರಾಯರು ಏನೂ ನೋಡ್ಲಿಲ್ಲ. ಆದ್ರೆ ಮಗ್ದುಮ್ ಸಾಬ, ನಾ ಮಾತ್ರ ಎಲ್ಲ ಕಣ್ತುಂಬ ನೋಡೇ ಸಾಯ್ಬೇಕಂತ ನೋಡ್ತೀವಿ. ನೀ ನೋಡ್ತಿ. ದೇಶದ ತುಂಬೆಲ್ಲ ಹಿಂಗ ಜನ ಒಂದಾಗಿ ಹೋರಾಡಿದ್ರೆ ಈ ಬ್ರಿಟಿಷ್ ಸರ್ಕಾರ 7 ದಿನ ಉಳಿದಿತ್ತು.
ಹೋಗ್ತೀನಿ ಬೇ ಮುದ್ಕಿನ, ಹೋಗ್ತೀನಿ. ಜಾಕೆಪ್ಪ ಜಾಕೆ ಮಗ್ದುಮ್ ಸಾಬ ಹೋಗ್ಬಾ. ಎತ್ತಿ ಬೇ ಏನ ತಗ. ಬಂದ್ಯಾ? ಹಾ ಉಳ್ಳಾಗಡ್ಡಿ ತಂದೇನಿ. ತಂದ್ಯಾ? ಇದ್ರಾಗರ ಇವರು ಬರ್ತಾರೇನು ಅಂತ ಮಾಡಿದ್ನಿ. ಬರ್ಲಾ ಇಲ್ಲ. ಇವರು ಇವತ್ತು ಏಟೊತ್ತಿದ್ರು ಬರ್ತಾರಂತ ಊರಾಗ ಗುಣಗುಣ ಮಾತು ಕೇಳ್ಬಂತು ಏನ್ವೇ? ಹೌದಾ? ಏನೋ ಇದಿತ್ ಬಿಡು, ನನಗೇನ್ ಗೊತ್ತಿಲ್ಲ. ದಣದಿದಿ ಆಟ ಆರಾಮ್ ತಗೋ ಹೋಗು. ಚೊಚ್ಚಿಲ್ ಬಸ್ರು ಪಾಪ ಸುಮ್ಕ ತ್ರಾಸ್ ಮಾಡ್ಕೋಬೇಡ. ನೆಲವೆದ್ದು ಕುಂತೈತಿ, ಮುಗಿಲುದ್ದ ನಿಂತೈತಿ, ಕುಣಿಯತೈತೋ ಗಾಳಿ, ಕುಣಿಯತೈತೋ ಗಾಳಿ. ಇದು ನಮ್ ದರ್ಯಪ್ಪನ ದನಿ ಅಲ್ಲ? ಹೌದು ಹೌದು. ಬಂತು ಬಿರುಗಾಳಿ, ಗಿಡ ಮರ ಕಿತ್ತಾಡಿ, ಗಿರಿಗುಡ್ಡ ಸುತ್ತಾಡಿ, ದಣಿಯತೈತೋ ಗಾಳಿ, ದಣಿಯತೈತಿ, ದಣಿಯತೈತೋ ಗಾಳಿ, ದಣಿಯತೈತಿ. ಬಂತೋ ಬಂತೋ ಬಿರುಗಾಳಿ ಬಂತೋ, ತಂತು ಜಗಕ್ಕೆಲ್ಲ ಹೊಸ ಸುದ್ದಿ ತಂತೋ, ತಂತೋ ತಂತೋ ಹೊಸ ಸುದ್ದಿ ತಂತೋ. ಬಂತು ಬಿರುಗಾಳಿ, ಬಿರುಗಾಳಿ ಬಿರುಗಾಳಿ, ಬಿರುಗಾಳಿ ಬಿರುಗಾಳಿ. ಓ ಏನಿ ಗಾಳಿ ರಾತ್ರಿ ಹೊತ್ನಾಗ ಅಂತೀನಿ. ನಾನು ಅದೇ ಅಂತೀನು. ಹೇಳಿರೋ ಹೇಳಿರೋ ಹೇಳಿ ಹೇಳಿರೋ, ಹೇಳಿರೋ ಹೇಳಿರೋ ಹೇಳಿ ಹೇಳಿರೋ, ಹೇಳಿರೋ ಹೇಳಿರೋ ಹೇಳಿ ಹೇಳಿರೋ, ಹೇಳಿರೋ ಹೇಳಿರೋ ಹೇಳಿ ಹೇಳಿರೋ. ನಾಡ ಕರೆಯ ಕೇಳಿರೋ, ಕೇಳಿ ಕೇಳಿ ಕೇಳಿರೋ, ನಾಡ ಕರೆಯ ಕೇಳಿರೋ, ಕೇಳಿ ಕೇಳಿ ಕೇಳಿರೋ, ಹೇಳಿರೋ ಹೇಳಿರೋ ಹೇಳಿ ಹೇಳಿರೋ. ಏನ್ ಮೈ ಜುಮ್ಮನ್ನಂಗ್ ಹಾಡ್ತಾವ ಹುಡುಗರಿ ಗಾಳ್ಯಾಗ. ಅಲ್ವೇ? ನಾನು ಅದ ಅಂತೀನಿ. 4 ತಾಸು ರಾತ್ರಿ ಆತು ನೋಡ್ಬಾರ್ದ? ಏನ್ ಗದ್ದರಿಕೆ, ಏನ್ ಮಿನ್ಸು. ಇದು ನೋಡಿದ್ರ ಹಿಂಗಾರಿನ ಮಳಿ ಈ ಪಾಟಿ ಹೊಡಿಬೇಕಾ? ಮಳಿ ಬಂದ ಬಿಡ್ತು, ಹುರ್ಮಾಸ್ ಬಂತು. ಎತ್ತಿ ರಸ್ತೆ ರಾಜ್ಯಕ್ಕ ಏನೈತಿ ಅಂತ ಕಾಣ್ತಾನೆ ಹೊಲ್ವೆ. ಬಾಳ ಚಲೋ ಆತ್ ಬಿಡು. ಮಳಿ ಬಂದ್ರೆ ಕೇಳಲ್ಲ ಅಂತ, ಮಗ ಉಂಡ್ರೆ ಕೇಳಲ್ಲ ಅಂತ ಕೇಳಿ ಇಲ್ಲ. ಆ ಉಣ್ಣೋ ನಿನ್ನ ಮಗನ ಬರ್ಲಿಲ್ಲಲ್ವೇ? ಅವ್ರದೇ ನನಗೆ ಸಣ್ಣಾಗಿ ಎದೆಯಾಗ ಮೀಟಕ್ ಹತ್ತೈತಿ. ಇವತ್ತರ ಅವ್ರು ಬರ್ತಾರೋ ಇಲ್ಲ? ಬರ್ತಾನು ಮಲ್ಲಣ್ಣ, ಇವತ್ತು ಏಟೊತ್ತಿದ್ರು ಬರ್ತಾನು. ತನ್ನ ಕೆಲಸ ಮುಗಿಸ್ದವನು ಬರ್ತಾನು. ಖರೆ ಬಂದ್ರೆ ಬರ್ತಾರೇನ್ ಬೇ? ಐ ನನ್ನ ಶಿವನ, ಈಟ ದಿನದಲ್ಲಿ ಬರ್ತಾರು. ರಾತ್ರಿಗೆ ಇಲ್ಲೇ ಇರ್ತಾರ ಹೌದಿಲ್ಲ? ಇರ್ತಾನೋ ಬಿಡ್ತಾನೋ ಅದೇನು ನನಗೆ ಗೊತ್ತಿಲ್ಲ. ಆದ್ರೆ ನೀ ಮಾತ್ರ ಹುಷಾರಿಂದ ಇರ್ಬೇಕು. ನೋಡು, ಅವನ್ ಜೀವನ ಮ್ಯಾಗಿನ ಪ್ರಸಂಗ ಐತಿ. ಹೆಚ್ಚಿಗೆ ಕೇಳಬೇಡ. ಕೇಳಿದ್ದನ್ನ ಕಿವ್ಯಾಗ ಇಟ್ಕೋಬೇಡ. ಯಾರು ಏನು ಕೇಳಿದ್ರು ಒಂದ್ ತುಟಿ ಎಡ್ ಮಾಡಬೇಡ. ಇವತ್ತಿನ ರಾತ್ರಿ ಒಂದು ನಮ್ಮ ಲೆಕ್ಕದ ಪ್ರಕಾರ ಎಲ್ಲ ಕೆಲಸ ನಡೆದು ಬಿಟ್ರೆ ಈ 3 ತಿಂಗಳ ನಮ್ಮ ಮಲ್ಲಣ್ಣ ಕಷ್ಟಪಟ್ಟದ್ದು ಸಾರ್ಥಕ ಆಕೈತಿ. ತಂಗ್ಯವ, ಯಾಕೆ ಕುಂತಿದಿ? ಹೋಗು, ಮಕ್ಕಳಾರ್ಗ ನಿದ್ದೆನೆ ಬರುವಲ್ವೇ? ನಿದ್ದೆ ಬರುವಲ್ದು.
ಹಂಗಾರ ಒಂದು ಕೆಲಸ ಮಾಡಿ, ಯಾಕಂದ್ರೆ ಬಾ ಹೇಳ್ತೇನೆ. ಏನದ? ಇದು ನೋಡು, ಹ್ಮ್ ಸರಿ ರಾತ್ರಿಯಾಗ ಹ್ಮ್ 2 ಶಿವ್ ಕೇಳ್ತಾವ. ಸುಳ್ಳು? ಆಗ ನೀ ಆ ಕಿಟಕಿ ಹಂತಕ್ಕೆ ಹೋಗಿ ಹ್ಮ್ ಆ ಕಂದಿಲ್ ಒಟ್ಟು ದೊಡ್ಡದು ಮಾಡಿ ಅಳಗಾಡ್ಸ್ಬೇಕು. ಯಾಕ? ಹೇಳ್ತೀನಿ ಅದಕ್ಕೆ. ಮತ್ತೂ ಒಮ್ಮೆ 2 ಶಿವ್ ಕೇಳ್ತಾವ. ಮತ್ತೆ? ಆಗ ಮತ್ತೆ ಹಂಗೇನೆ ಅಳಗಾಡ್ಸು. ಮತ್ತೆ 1 ಶಿವ್ ಕೇಳಿದ್ರೆ ಮಾತ್ರ ದೀಪ ಸಣ್ಣ ಮಾಡಿ ಕೆಳಕ್ಕೆ ಇಟ್ಬಿಡು. ತಿಳಿತೇನ? ಹಂಗ ಮಾಡಿದ್ರ ಅವರು ಬರ್ತಾರು? ಸುಮ್ಕೀರ, ಏನು ಕೇಳಬೇಡ ಅಂತ ಹೇಳಿಲ್ಲ. ಇದೇನು ಗಾಳಿ ನಮ್ಮವ್ವ? ಇಂಥ ಗಾಳಿ ಒಳಗೆ ಗುಡ್ಡದ ಪಡವಿನಾಗಿನ ನಮ್ಮ ಜನ ಹೆಂಗಿರ್ತಾರೋ ಅಂತೀನಿ. ಏನು ಗತಿನೋ ಏನೋ ಅವ್ರದ್ದು. ಆದ್ರೆ ಒಂದು ಪಾಡಾತು, ಪೊಲೀಸರು ಅಂಜಿಕೆ ಆಟೋಮೆಟಿಕ್ ಕೆಪ್ಪದಂಗಾತು. ಎದ್ರಾಡಾಕ್ ಬಂದಿದ್ವಿ, ಸೋತ್ರ ನೋಡಾಕ್ ಬಂದಿದ್ವಿ. ಅಲ್ಲ ತಂಗ್ಯವ, ನೀ ಊರಾಗ ಹೋದಾಗ ಅಲ್ಲಿ ಏನಾರ ಪೊಲೀಸ್ ಗಿಲೀಸರು ಕಂಡ್ರೆ ಏನ್ಬೆ? ಅಯ್ಯ ಇಲ್ಲಿ ಬಿಡು. ತಂಗ್ಯವ ಗಡನ ದೀಪ ಮ್ಯಾಲೆ ಹಿಡ್ದು ಅಳಗಾಡ್ಸು. ಭದ್ರ ಇಟ್ಟು ಚಪ್ಪಡಾಗಿರಲ್ಲ. ಏನ್ ನೋಡ್ಕೊತ ನಿಂತಿದ್ಯಾ? ಹೋಗು ಒಳಗೆ ಹೋಗಿ ಒಣ ಗೊಂಬಿ ತಗೊಂಬ. ಹೋದ ಮಲಣ್ಣ, ಆ ಒದ್ದಿ ಗೊಂಬಿ ಕೊಡು ಆ ಕಡೆ. ನೋಡ್ಬೇವ, ಹಳ್ಳದ ದಂಡ್ಯಾಗ 2 ಕಡೆ ಮಿಲ್ಟ್ರಿ ಅವ್ರ ಕಾವಲು ಜೋರೈತಿ ಇವತ್ತ. ಹಿಂಗಾಗಿ ಹಳ್ಳ ಈಸಿ ಬರ್ಬೇಕಾತು. ಬರೋದ್ರಾಗ ಮಳೆ ಅಟ್ ಏರಿ ಬಂತು. ಕೇಳೋದೇನೈತಿ? ಏನ್ ಮಾತು ಕೇಳ್ಕೊಂಡು ನಿಂತಾಳ? ಹೋಗಂತ ಹೇಳಕತ್ತೀನಿ. ಗಡನ 4 ಗಂಟೆ ಹಾಕಿ ನೀರು ಕಾಸಬಾರ್ದು. ಹೋಗ ಮಲ್ಲಣ್ಣ, ಏನೇನಾಯ್ತು ಹೇಳಿ ಈಗ? ಅದ ಸುಲದಾ ಸ್ಟೇಷನ್ ಕೆಲಸ ಇನ್ನೇನು ಮುಗ್ದಂಗ ಬೇ. ಹೌದಾ? ಮತ್ತ ಗೋಕಾಕದ ಗಿರಣಿ ಸುಟ್ಟಿಗಿಟ್ಟಾರು ಅಂತ ಸರ್ಕಾರಕ್ಕೆ ಎದುಗುದಿ ಬಿದ್ದೈತಿ. ಅದಕ್ಕ ಎಲ್ಲಾ ಕಡೆ ಮಿಲ್ಟ್ರಿ ಕುಂಡ್ರಿಸ್ಯಾರ. ಮತ್ತ ನಮ್ಮ ಹಿರೇಗೌಡ್ರು ಅವರು ರಾಮದುರ್ಗ ಸಂಸ್ಥಾನದ 17 ಅದಾರ. ಹೆಂಗೋ ಪಾರಾಗಿ ಇವತ್ತು ರಾತ್ರಿ ನಮ್ ಜನ ಕುಡ್ಕೊಳ್ಳೋರು ಅದಾರ. ಅಲ್ಲಿಂದ ಎಲ್ಲಾರು ಕೂಡಿ ಆಲೂರ್ ಕಡೆಗನ ಹೊಂಡೋದೈತಿ. ಆಲೂರಿಗೆ ಹೊಂಟಾರ? ಆಲೂರಿಗೆ ಅಂದ್ರ ನಿನ್ ಮಾತಿನ ಮ್ಯಾಗಿಂದ ಕೆಲಸ ಬಹಳ ಗಡ್ಸ್ ಕಾಣ್ತೈತಿ. ಬರೀ ಗಡಚ್ ಯಾಕೆ ಬೇ, ನಾಜೂಕು ಐತಿ ಪ್ರಸಂಗ. ಹೌದು. ಅದ್ರಾಗ ಇವತ್ತು ಇನ್ನೊಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೈತಿ. ಅದೇನಾಯಪ್ಪ? ನಮ್ಮ ಹದ್ನ್ಯಾಗ ದೊಡ್ಡ ದೇಶಭಕ್ತರ ಅದಾರಲ್ಲ, ದಿನಕರ್ ರಾಯರು, ಅವರು ಬಂದಾರ ಬೇ. ದಿನಕರ್ ರಾಯರು ಬಂದಾರ? ಅವ್ರ ಹೆಸರು ಜೋರೇ ತಗೋಬೇಡ. ಅವರು ಈಗ ಗೌಸ್ ಮೊಹಮ್ಮದ್ ಖಾನ್ ಆಗ್ಯಾರ. ಮುಸಲ್ರಾಗ ಬಂದಾರ? ಅವರು ಮಿಲಿಟರಿ ಇದ್ದದ್ ನೋಡಿ ಅವ್ರನ್ನ ಗೋಕಾಕರ್ ಹಿಂದಿನ ಸ್ಟೇಷನ್ದಾಗ ಇಳಿಸ್ಕೊಂಡು ಅಲ್ಲೇ ಮಸೀದಿ ಒಳಗ್ ಕುಂಡ್ರಿಸಿದ್ರು. ಹೌದಾ? ಆಮ್ಯಾಗ ಕಣ್ ತಪ್ಪಿಸಿ ಅವರು ಈ ಕಡೆನ ಬರೋರದಾರ. ಬೆಳಕ್ ಕರಿಯೋದ್ರೊಳಗ ಅವ್ರನ್ನು ಆಲೂರ್ ಕಡೆನ ಕರ್ಕೊಂಡು ಹೋಗ್ತಾರ. ಬೇಸಾಕ್ ಬೇಡ ಯತಿ, ಮಳಿ ಹನಿ ಸಿಡ್ದು ದಂಟೆಲ್ಲ ಒದ್ದಿಗ್ಯಾವ. ನಿನ್ನ ಮಂಜಾಲ್ ಹೋಗ, ಇದೊಂದು ನಡಬರ್ಕ ಅಲ್ಲ. ಅಲ್ಲಿ ಕುಳ್ ಬಂದಾಗ ಒಣ ಕುಳ್ಳಿಲ್ಲ, ತಗೊಂಡ ಆ ಕಡೆ ಒಲಿ ಹೊತ್ಲಿಕ್ಕೆ ಬರೋಣಿಲ್ಲ. ಹೋಗ. ಮತ್ತೆ ಯವ್ವ ಇಲ್ಲಿ ಕೆಲಸ ಏನೇನ್ ಮಾಡಿದಿ? ಅದು ಚಿಂತೆ ಬಿಡು ಮಲ್ಲಣ್ಣ. ನೋಡ, ಬಾಗಲಕೋಟೆಗೆ ಬೆಳಗಾವಿಗೆ ಸೈಕಲ್ ಮ್ಯಾಕ ವಾಲಂಟರ್ ನಟ್ಟು ಬಿಟ್ಟೇನಿ. ಮತ್ತೆ ಚಂಜಿಗೆ ನೀ ಕಳಿಸಿ ಸಾಮಾನೆಲ್ಲ ಆ ಮಗದೂನ್ ಸಾಬೂನ್ ಕಡೆಯಿಂದ ನಮ್ಮ ಜನಕ್ಕೆ ಮುಟ್ಸು ಅಂತ ಆ ಸತ್ತಿ ಊರವ್ರು ಕಳ್ಸಿದ್ ರೊಕ್ಕ, ಆ ಮುಂಬೈ ಶೇಡ್ ಕಳ್ಸಿದ್ ರೊಕ್ಕ ಎಲ್ಲ ಒಟ್ಟು ಮಾಡಿ ಹುಬ್ಬಳ್ಳಿ ಕಳಿಸ್ಬಿಟ್ಟಿನಿ ಏನಪ್ಪ. ಹೌದಾ? ಬೇಸ್ ಆತ್ ಬಿಡ. ಮತ್ತ ಆ ಪೆಟ್ರೋಲ್ ಡಬ್ಬಿ ಅವು ಅದಾವು. ಹೋದ ವಾರದ್ದು 38, ಹೌದು, ಈ ವಾರದ್ದು 42. ಅಂದ್ರೆ ಒಟ್ಟು 420 ಪೆಟ್ರೋಲ್ ಡಬ್ಬಿ ಅದು. ಹೌದಲ್ಲ? ಹೌದು. ಆ ಓಸುನು ನೀ ಹೇಳಿದ ಪ್ರಕಾರ ಹಗೆದೊಳಗೆ ಹಾಕಿಸಿಟ್ಟೇನಿ. ನೋಡ್ಬೇ ಅದೊಂದು.
ಆದ್ರೆ ಮಲಣ್ಣ ಇವತ್ತಿನ ಮುಖ್ಯ ಕೆಲಸ ಹಿರೇಗೌಡ್ರ ಮ್ಯಾಲ ನಿನ್ ಮ್ಯಾಕ ಐತಿ ಅನ್ನು ಅಲ್ವೇ ಇದ್ರೊಳಗ ಗಲಿಗಲಿ ಆಚಾರ ಸೇರೋರ್ದಾರ. ಹೌದ ನರಸಾಪುರದ ಅಡ್ವ್ಯಾಗ ಅವ್ರ ಹಿರೇಗೌಡ್ರನ್ನ ಕೂಡಿದ್ರು ಅಂದ್ರೆ ನಮ್ ಮರಡಿ ಮ್ಯಾಗ ಉರಿ ಹೇಳ್ತೈತಿ. ನೀ ಹಿತ್ತಲ ಕಟ್ಟಿ ಮ್ಯಾಲ ಕುಂತಿರ ಉರಿ ಎದ್ರೆ ನಂಗ ಅಟ್ ಸನ್ನಿ ಮಾಡ. ನಾ ಗಡಾನ ಒಂದಿಟ್ ಜಳಕ ಊಟ ಮುಗಿಸ್ತೇನೆ. ಅಟ್ ಮಾಡ ಅಲ್ವೇ ಅಂದಂಗ ಈಕಿಗೆ ಏಟಿ ಸೈ ತಿಳಿದೈತಿ ನಮ್ದು ಅಂತೇನೆ. ಸಣ್ಣ ಕೆಕ್ಕಿ ಏನಾರ ಹೇಳಿಗಿಲ್ಲ ಅದಕ್ಕೇನು ಎಷ್ಟು ಗೊತ್ತಿಲ್ಲ ಬಿಡ. ನಾವು ಹೇಳೇನ ಅದಕ್ಕ ಪಾಪ ಇವತ್ತಿನ ರಾತ್ರಿ ನೀ ಇಲ್ಲೇ ಇರ್ತಿದ್ಯ ಅಂತ ಒಳಗೆ ಹುರುಪ್ಲೆ ಕುಂತಾಳು. ಏನ್ ಮಾಡೋದೈತ್ ಮಲ್ಲಣ್ಣ ಪಾಪ ನೀನ ಒಂದಿಟ್ಟು ರಮಿಸಿ ಸಮಜಾಯಿಸಿ ಮಾಡಿ ಆಮೇಲೆ ಹೋಗ್ಯಾನಪ್ಪ. ನೋಡ ನಾ ಹಿತ್ತಲ ಕುಂತಿರ್ತೇನೋ ಮಧ್ಯರಾತ್ರಿಯಲ್ಲಿ ಎದ್ದು ಬಿಸೋರ್ಯಾರಿ ಸಿದ್ಧರ ಮಾಡದಿ ಶ್ರೀ ಗೌರಿ ಸಿದ್ಧರ ಮಾಡದಿ ಶ್ರೀ ಗೌರಿ ನೀಲವ್ವ ಎದ್ದು ಸಿರಿಗಿರಿಯ ನೆನೆದಾಳೆ ಎದ್ದು ಸಿರಿಗಿರಿಯ ನೆನೆದಾಳೆ. ಏನ್ ಚಂದ ಹಾಡಂತಿ ಅಂತ ಬರೇ ಹಾಡಂತೀಯೋ ಏನಾತ್ ಉಣ್ಣಾಕ್ ನೀಡ್ತೀಯೋ? ಬರ್ರಿ. ಅರೇ ವಾರೇ ವಾ ಬಿಸಿ ಬಿಸಿ ಜ್ವಾಳದ ರೊಟ್ಟಿ ಎಣ್ಗಾಯಿ ಪಲ್ಯ ಮಾಡಿ ಏನೇ ಎಲ್ಲ ನನ್ ಪಸಂದದ ಮಾಡಿಯಲ್ಲ ಇವತ್ತ. ಮತ್ತ ಈಟ ಎಲ್ಲ ನಿಮ್ ಪಿರೋತಿ ಗುರಳ್ ಪುಡಿನೂ ಐತಿ. ಹೌದಾ? ಉಣ್ಣಾಕೊಂಡ್ರಿ ಬರ್ರಿ. ನೀರ್ ನಡಿ ಹಂಗಾರ ಗಡಾನ. ಬಹಳ ದಡ್ಕೊಂಡ್ ಬಂದಿರಿ. ಇವತ್ತ ನೀವು ಆರಾಮ್ ತಗೊಳಕ ಬೇಕು. ಉಂಡು ಮ್ಯಾಗ ಇವತ್ತು ಎಲ್ಲಿ ಹೋಗಂಗಿಲ್ಲ ಹೌದಿಲ್ರಿ? ಮತ್ತ ನಮ್ ಕೆರೂರ್ ಕಡೆ ಹೋಗಿದ್ರಿ ಇಲ್ಲ? ಮತ್ತ ನನಗ್ ಬರ್ಲಿಕ್ ತಡ ಯಾಕಾತು ಅಂತ ಮಾಡಿ ಹೋರಿ ಖರೀದಿಗೆ ಅಂತ ಸಾಲ ತೆಗೆದಿದ್ನಲ್ಲ, ಖರೀದಿ ಕೆಲ್ಸಾನು ಆತು. ಹಂಗ ಕೆರೂರ್ಗೂ ಹೋಗಿದ್ನಿ. ಕೆರೂರ್ನ್ಯಾಗಂತೂ ಎಲ್ಲಾರು ನೀನ್ ದಾರಿ ನೋಡಕ ಹತ್ಯಾರ. ಮತ್ತ ಈ ಅಮಾಸಿ ಕಳಿತು ಅಂದ್ರೆ ಯಂಕಪ್ಪನವರ ನೀನ್ ಕರ್ಕೊಂಡ್ ಹೋಗಾಕ ಬರ್ತಾರಂತ ಚಕಡಿ ಹುಡ್ಕೊಂಡು. ಅಪ್ಪ ತಾನ ಬರ್ತೀನಿ ಅಂದ? ಅದಕ್ಕೆ ಚಕಡಿ ಹೊಡ್ಕೊಂಡ್ ಬರ್ತಾನು? ಬಸ್ಸಿಗೆ ಬರ್ಬೋದಿತ್ತಲ್ಲ. ಅಲ್ಲ ನಿಮ್ಮ ಅಕ್ಕ ದೀಪಾವಳಿ ಅಂತ ಕೆರೂರಿಗೆ ಹೋಗಿದ್ಲಲ್ಲ, ಆಕನ್ ಕರ್ಕೊಂಡ್ ಬಂದು ಅವ್ರ ಊರ್ ಮುಟ್ಟಿಸ್ಬೇಕಲ್ಲ ಏನ್ ಮತ್. ನಮ್ ಊರ್ ಹೆಂಗು ಅದ್ರ ದಾರಿ ಒಳಗ ಐತಿ. ನಿನಗೂ ಅಣ್ಣ ಮಕ್ಕ ನೋಡಾಕ್ ಸಿಗ್ತೈತಲ್ಲ ನನಾಯ್ಸ ಮತ್. ಹೌದಲ್ಲ? ಹೌದ್ ನೋಡ್ರಿ, ಬಹಳ ಚಲೋ ಆತ. ಮತ್ ಇದ ಸಾರಿ ನಾ ಹಿಡಿದ್ ಹೊಲ ನಮ್ ಹೊಸ ಹೋರಿ ಮ್ಯಾಲ ಇಂತ ಹಿಂಗಾರಿನ ಮಳಿ ಕೇಳ್ತೀನ ಪುರುಮಾಶ್ ಬೆಳಿ ಬರ್ತದ ಬಿಡ. ಮತ್ತ ನೀನು ಆಯ್ತಾ ಸುಗ್ಗಿ ಹೊತ್ತಿಗೆ ಬಾಣಂತ ಆಗ್ಬೇಕಿ. ಮೂತಿನಂತ ಗಂಡಸ್ ಮಗ ಆದ್ರ ನಿಮಗೇನು ಕುಂತಲ್ಲ ಎರಡು ಸುಗ್ಗಿ ಬೆಳಿ ಬಳಕೊಂಡಂಗಾದಿತ್ತಲ್ರಿ. ಇವೆರಡಕ್ಕೂ ಹೆಚ್ಚಿನ ಒಂದ್ ಸುಗ್ಗಿ ಐತಿ. ಮಾದೇ ಒಂದ್ ದಯ ಇದ್ರ. ಏನದು? ಅದ ಏನಿಲ್ ಬಿಡ. ಅಲ್ಲ ಮಾತ್ನ್ಯಾಗ ಏಟ್ರು ಜಾಸ್ತಿ ರೊಟ್ಟಿ ನೀಡಿದೆ. ಇರ್ಲಿ ಹೊಟ್ಟೆ ತುಂಬ್ತಿ ಬೇಡ. ಉಣ್ಬಾರ್ದ ಸುಮ್ನೆ? ಇನ್ನೂ 4 ಅರ್ದಾರ ನಡೆಯೋದೈತಿ. ಮತ್ತೀಗ ಹೋಗ್ತೀರೇನು? ನನ್ ಮಾದಿ ಒಂದಯ್ಯನ ಅಂತ ನಸೀಬ್ ನನಗಿಲ್ಲೈತಿ. ನನಗ ನನ್ನ ಹಣ್ಯಾಗ ಆರಾಮ್ ಎಲ್ಲಿ ಬರ್ತೈತಿ ಅಂತೇನೆ. ಆ ದೊಡ್ಡ ಕೆಲಸ ಮುಗಿಯೋ ಮಠ ನನಗೆ ಪುರುಸತ್ ಆದ್ರೂ ಎಲ್ಲೈತಿ ಅಂತೇನೆ. ಅಂದ್ರ ಇಲ್ಲಿ ಕೇಳ, ಮತ್ತ ಆ ಹೋರಿ ಹೊಡ್ಕೊಂಡ್ ಬರ್ಬೇಕಿಲ್ಲ ಏನ್ ಮನ್ ತಗೊಂಡದಲ್ಲ ಹೊಸ ಹೋರಿ. ಇಲ್ಲೋಡು, ಹೋದ್ ವಾರದಂಗ ತಡ ಮಾಡಾಕಿಲ್ ಬೇಡ. ಗಡಾನ ಬರ್ತೇನೆ. ಚಿವುಚ್ಚಿ ಇಟೇಟಕ್ಕೆಲ್ಲ ಅವತಾರೇನ? ಗಡಾನ ಬರ್ತೀನಿ ಅಂತ ಹೇಳಿಲ್ಲ. ಅಳಬೇಡ. ಅದಕ್ಕಲ್ರಿ ಈ ರಾತ್ರಿ ಹೊತ್ತಿನಾಗ ಹಿಂಗ ನೀವು ಹೊರಗೆ ಓಡಾಡೋದಂದ್ರ ನನಗ ಜೀವದಾಗ ಜೀವ ಇರಾಣಿಲ್ಲ. ಇವತ್ತು ಬೇರೆ ಮಿಲ್ಟ್ರಿ ಮೋಟಾರು ತುಂಬಿ ತುಂಬಿ ಹೋಗ್ಯಾವಂತ. ಇಂಥದ್ರಾಗ ನೀವು ಸರ್ಕಾರ ವಿರುದ್ಧ ಕೆಲಸ ಮಾಡಕತ್ತೀರಿ ಅಂತ ಅನಿಸ್ತೈತಿ. ಅಲ್ಲ, ಸುತ್ತಕ್ಕೆಲ್ಲ ಇಟ್ಟೊಂದು ಹೆದರಿಕಿರ್ಬೇಕಾದ್ರ ನೀವು ಬಂದಿರೋದಾದ್ರೆ ಹೆಂಗ ಅಂತೀನಿ. ಖರೆ ಹೋಯ್ತು ನೀ ಅನ್ನೋದು. ಬಂದದ್ದು ನಿನ್ ತಾಳಿ ಪುಣ್ಯವನ. ಏನ್ ಬೇ?
ಎದ್ದೈತ್ ಮಲ್ಲಣ್ಣ ಎದ್ದೈತಿ ಒತ್ತರ ಮಾಡು ಮಳೆ ನಿಂತೈತಿ ಏನ ನೀ ಇಲ್ಲಿಂದ ಪಾರಾಗಿ ನಮ್ ಜನರನ್ನ ಕೂರ್ಕೊಂಡಿ ಅಂದ್ರ ಅದ್ ಕೆಲಸ ಆದಂಗೆ ಹೊಟ್ಟೆ ಬಿಡು ಯವ್ವ ಯವ್ವ ಇಕ್ಕಿನ ಕಾಯ್ಕೋ ತಾಯಿ ಸತ್ತು ಪ್ರದೇಶ ಹುಡುಗಿ ನನ್ನ ಮೇಲೆ ಜೀವ ಇಟ್ಕೊಂಡೈತಿ ನಾ ಹೋಗ್ತೀನಿ ನಾವು ಹೋಗ್ತೀನಿ ನೀನು ಹತ್ತಿಲ್ ಬಾಗಿಲಿಂದ ಹೋಗಿ ಬಣವಿ ಮ್ಯಾಗಾಡಿ ಕುಂತ್ಕೋ ಏನ ಮತ್ತ ಆ ನಿಚ್ಚಣಿಕಿನ ಮ್ಯಾಲೆ ಹೇಳ್ಕೊಂಡ್ಬಿಡು. ನಾನು ಸನ್ನಿ ಮಾಡೋ ತನಕ ಅಲ್ಲೇ ಕುಂತಿರು ಏನ. ಹೋಗ ಹೋಗ ಹೋಗ. ಇವರು ನಮ್ ಸುಪ್ರೀಂಟೆಂಡೆಂಟ್ ಸಾಹೇಬ್ರು. ಎಷ್ಟು ಮಂದಿ ಪೊಲೀಸರು ಬಂದಿರಲ್ಲ. ರಾಘಪ್ಪ ಗೌಡ್ರು ಬಂದಾರ ಈ ಅಪರಾತ್ರಾಗ. ನೀ ನಮ್ ಬಸ್ನಿಂಗೆ ಅಲ್ಲನ? ಹೌದು. ಅಲ್ಲ ಮನೆ ತನಕ ನಮ್ ಕೂಟ ಇದ್ದವ ಈಗ ಪೊಲೀಸರು ಕೂಡ್ಕೊಂಡ್ಯಾನ. ಚಂಡಾಲ ಫೌಜ್ದಾರೆ, ನೀವು ಉಳಿದೆಲ್ಲ ಸಿಪಾಯಿರನ್ನ ಚಾದ ಅಂಗಡಿ ಸುತ್ತಮುತ್ತ ನಿಲ್ಸಿರಿ, ಹೌದಲ್ಲೋ? ಹೌದ್ರಿ. ಹಿಂದಿನ ಜ್ವಾಳದ ನಿಲುವಿನಿಂದ ಯಾರು ಪಾರಾಗದಂಗ್ ನೋಡ್ಕೊಳ್ಳಿ. ಹ್ಞೂನ್ರಿ. ಏ ಮುದುಕಿ, ಎಲ್ಲಿದಾನ್ ನಿನ್ನ ಮಗ? ಬಲು ಚಾಣಾಕ್ಷ ಕಾಣ್ತೀನಿ. ಹಕ್ಕಿ ಆಗ್ಲೇ ಹರಿಸ್ಬಿಟ್ಟಿನಿ. ಹಕ್ಕಿ ಎಲ್ಲಿ ಹಾಕ್ರಿ ಸಾಹೇಬ್ರ? ನಾನು ಸಕಣ ಹಾಕ್ರ. ಹೋರಿ ಮಾತ್ರ ರಾತ್ರಿ ಹೊತ್ನ್ಯಾಗ ಹಿತ್ತಲ್ ಕಡೆ ಬಿಟ್ಟಿರ್ತೇನೇನ್ರಿ ಮೇಯಾಕ. ಮತ್ತ ಬಲು ಇರ್ಕೊಳ್ರಿ ಆ ಹೋರಿ. ಅದ್ರ ಹಾದಿಗೆ ಮಾತ್ರ ಹೋಗ್ಬೇಡ್ರಿ ಸಾಹೇಬ್ರ. ಎಲ್ಲಾರ ಎಲಬು ನುಗ್ಗಾಗಿ ಹೋದಾವ ನಿಮ್ಮ. ಮನೆಯಲ್ಲ ತಪಾಸ್ ಮಾಡ್ರು. ಕಿತಾಕ್ರಿ ಆ ಗಡಗಂಜಿ, ಅಡಕಲ, ಹೊರಸು ಎಲ್ಲ ಕಿತಾಕ್ರಿ. ರಾಘವ್ ಗೌಡ್ರ, ಇಷ್ಟು ದಿನ ನಾವು ಹುಡುಕೋ ಬ್ಯಾಟಿ ಈಗ ತಪ್ಪಿಸ್ಕೊಂಡ್ರೆ ಏನಾತು? ಇಲ್ಲೇ ಎಲ್ಲೋ ಅದ. ಇಲ್ಲಿ ನೋಡ್ರಿ, ತಪ್ಪ ತಪ ತೊಯ್ದು ಗೊಂಗುಡಿ ಮತ್ತಿದೆ ಈಗ ಉಂಡೆದ್ದಿ ಗಂಗಾಳ. ಇದೇ ಈಗ ನಾನೇ ರೊಟ್ಟಿ ತಿಂದು ಕೈಗೋದನ್ರಿ ಸಾಹೇಬ್ರ. ಮತ್ತೀಗೇನಿದು? 2 ಮಣದ ರೊಟ್ಟಿ ಇಲ್ಲೇ ಇಟ್ಟಿದೀಯಲ್ಲ, ನಿನ್ ನ್ಯಾರಿ ಸಲುವಾಗಿ ತರ್ತಿದ್ದೆ ನೀವನ್ನ. ನೋಡ್ರಿ ರಾಘವ್ ಗೌಡ್ರೆ, ಈ ರೊಟ್ಟಿ ಗಂಟೆನ ಮ್ಯಾಲಿಂದ ಈ ಜನರು ಇವತ್ತಿನ ಹಂಚಿಗೆ ಏನಿದೆ ಅನ್ನೋದು ಒಣದ್ ಕಾಣ್ತದ. ಇವ್ರದೊಂದು ದೊಡ್ಡ ಗುಂಪೆ ಹೊರಟಿರ್ಬೇಕು. ಫೌಜ್ದಾರೆ, ಸಾರ್ಜೆಂಟ್ ಸಾಹೇಬ್ರ ಕಡೆ ಒಬ್ಬ ಪೊಲೀಸನ್ ಕಳಿಸಿ ಗೋಕಾಕ ಮುನಿನಹಳ್ಳಿ ರಸ್ತೆಗಳಿಗೆಲ್ಲ ಮೆಷಿನ್ ಗನ್ ಸಹಿತ ಮೋಟಾರ್ ಸೈಕಲ್ ಸೋಲ್ಜರ್ ನಿಲ್ಸೋದಕ್ಕೆ ಹೇಳಿ. ಸಾಹೇಬ್ರ, ಒಬ್ಬ ಗಂಡಸಿನ ಹೆಜ್ಜೆ ಮಾತ್ರ ಬಣವಿ ತನಕ ಮೂಡಿ ಮುಂದೆ ಒಮ್ಮಿಗ್ಲೆ ಮಾಯಾದಂಗೆ ಕಾಣ್ತಾವ್ರಿ. ಅಯ್ಯ, ಇದೇ ಈಗ ನಾನು ಹೋಗಿ ಬಂದಿಲ್ರಿ ಅಪ್ಪ. ಹೋಗಿ ಬಂದಾಕಿ ಬರುವ ಕಾಲೇನ್ ತಲೆ ಮೇಲೆ ಇಟ್ಕೊಂಡ್ ಬಂದಿಯೇನು? ಬಣವಿ ಸುತ್ತ ತಪಾಸ್ ಮಾಡ್ರಿ. ಬ್ಯಾಟಿ ಅಳವನೊಳಗೆ ಅದ ಅಂದಂಗ ಆತು. ಸಾಹೇಬ್ರ, ಇವ ಬಣವಿ ಮೇಲೆ ಕುಂತಿದ್ ನೋಡ್ರಿ. ಆ 5-6 ಮಂದಿ ಹಿಡಿದಿದ್ರು ಹಚ್ಕೊಳ್ದಿಲ್ರಿ, ಆದ್ರೂ ಹಿಡಿದು ಹಗ್ಗ ಕಟ್ಟಿದ್ರಿ. ಶಭಾಷ್. ಏ ಮುದುಕೆ, ಈ ನೀನ್ ಹೋರಿ ಹೊರಗ್ ಮೇಯೋದ್ ಬಿಟ್ಟು ಬಣವೆ ಮ್ಯಾಕ್ ಕುಂತಿತ್ತಲ್ಲ, ಮುಗದಾನ ಹಾಕ್ತಂದಿವಿ ನೋಡು. ಈ ಸೂಪರಿಂಟೆಂಡೆಂಟ್ ಶಿವನಾಗಪ್ಪ ಹುಲಿ ಬೇಟೆ ಆಡ್ಯಾನ. ಎಂಥ ಹೋರಿ ಯಾವ ಮಾತುಂದು, ಅದರಾಗ ಇದಿನ್ನು ಎಳಕ ಹೋರಿ. ನಾಲ್ಗೆ ಬಿಗಿ ಹಿಡಿದು ಮಾತಾಡ. ಯಾಕ ಹಗ್ಗದ ಬಿಗಿದ್ ಸಾಕಾಗ್ಲಿಲ್ಲ? ಈ ಬಿಗಿ ಕುತ್ತಿಗೆ ಮಠ ಬಂದ್ರು ಹಾಸ್ಕೊಳ್ಳಾಕಿಲ್ಲ. ಯಾರ ಮುಂದ್ ನಿಂತ ಮಾತಾಡ್ತಿ ಅನ್ನೋ ಎತ್ತರಲ್ಲಿ ಬಸನಿಂಗ ನಿನಗ ಗೊತ್ತದ ಹೇಳೋ, ಗೊತ್ತದನೋ. ಈ 3 ತಿಂಗಳ ನಮ್ಮಿಂದ ತಪ್ಪಿಸಿಕೊಂಡು ಕಾಡ್ಸಿದ ಹತ್ತರಿಕೆ ಮಲ್ಲಪ್ಪ ಇವತ್ ನಮ್ ಕೈಯಾಗ ಸಿಕ್ಕ ಬಿದ್ದಾನ ಅನ್ನೋದು ಗೊತ್ತದ. ಮತ್ತ
ನಿನ್ನ ಹೆಸರಲ್ಲೇ ಸರ್ಕಾರ ಕೊಡೋ 5,000 ರೂಪಾಯಿ ಇನಾಮು ಸಿಗ್ತಾವ ಅಂತ ಗೊತ್ತದ. ಆಹಾ ಅಂತೂ 5,000 ಆಶಾಕ ನೀವು ನಿಮ್ಮ ಮರ್ಯಾದೆ, ನಿಮ್ಮ ಜನರ ವಿಶ್ವಾಸ, ನಿಮ್ಮ ದೇಶದ ಮಾನ ಎಲ್ಲ ಮಾರಾಕ ನಿಂತಿರಲ್ಲ ನೀವು. ಅಂತ ಸೊಟ್ಟ 5,000 ರೂಪಾಯಿ ನಿನ್ನ ಮಕ್ಕಳ ಮೇಲೆ ನಾನೇ ಚಲ್ಲೇನೆ. ಮತ್ತೆ ನಾಳೆ ನಮಗೆ ಮೇಲಿನ ಹುದ್ದೆ ಬಡ್ತಿ ಎಲ್ಲ ನೀನೇ ಕೊಡ್ಸವೇನೆ? ಹೇಳು ಹೇಳು. ಅದು ಬಿಡ ಇಲ್ಲಿ ಕೇಳೋ ಮಲ್ಲಪ್ಪ. ಅಲ್ಲೋ ದೇಶದ ದಶಿಂದ ಹೊಡೆದಾಡೋ ನೀವು ಇದೆಂಥ ಹೆಗ್ಗಣದಾಟ ಯಾಕೆ ನಡೆಸ್ತೀರ? ನಾವು ಎಲ್ಲ ಕಡೆ ಕಾವಲಿಟ್ಟಿದ್ರು ನಿಮ್ಮ ಜನ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಎಲ್ಗೋ ಹೊಂಟಾರ. ಅಲ್ದ 9ನೇ ತಾರೀಕಿನಿಂದ ಸರ್ಕಾರದ ವಾರಂಟ್ ಇದ್ದಂತ 7-8 ಜನ ಪುಡಾರಿಗಳನ್ನ ನೀವು ಒಡಗಿಸಿಟ್ಟಿದ್ದು ನಮಗೆ ತಿಳಿದದ. ಮತ್ತ ಮೊಘಲಾಯಿಯಿಂದ ಗೋವಾಯಿಂದ ನೀವು ನಾನಾ ಥರದ ಶಸ್ತ್ರಾಸ್ತ್ರ ತರಿಸಿದ್ರ ಲೆಕ್ಕನೂ ನಮಗೆ ಸಿಕ್ಕದ. ಅದಕ್ಕಿಂತನ ಈ 2 ತಿಂಗಳು ಎಲ್ಲೆಲ್ಲಿ ಚಾವಡಿ, ಬಂಗ್ಲೆ, ರೈಲ್ವೆ ಸ್ಟೇಷನ್ ಸುಟ್ಟಾವೋ, ಎಷ್ಟು ಕಡೆ ಟ್ರೆಜರಿ ಹಣ ಲೂಟಿ ಆಗ್ಯಾವೋ, ಅದ್ರಾಗೆಲ್ಲ ನಿನ್ನ ಕೆಲಸನೇ ದೊಡ್ಡದಾದ ಅಂತಾನು ತಿಳಿದು ಬಂದದ. ಏನಂತ ಇದಕ್ಕೆಲ್ಲ? ಏನ್ ಹಂಗೆ ಕೆಕ್ಕರಗಣ್ಣಿನ ಬರ ನೋಡಿದ್ರ ಉತ್ತರ ಕೊಡುದಿಲ್ಲ? ಬಿಡ 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 ಮಲ್ಲಣ್ಣ, ನನ್ನ ಮಾತು ಕೇಳು. ನೀ ಇನ್ನೂ ಹುಡುಗಿದ್ದಿ, ಹಳ್ಳಿ ಹುಂಬಿದ್ದಿ. ಬ್ರಿಟಿಷರಂತ ಮಹಾಚಕ್ರವರ್ತಿಗಳ ಕಾರ್ಭಾರ ಅಂದ್ರೇನು, ಅವರ ವಿರುದ್ಧ ನಿನ್ನಂಥ ಪೋರ ನಿಲ್ಲೋದು ಅಂದ್ರೇನು? ಕೇಳನಪ್ಪ, ನಿನ್ನ ಕುಟುಂಬದ್ದು ಹಿತ ಆಗುವಾಗ ಹೇಳ್ತೀನಿ. ನೋಡ್ ಮಲ್ಲಣ್ಣ, ನೀ ನನ್ನ ಮಾತು ಕೇಳಿದ್ರ ಇಷ್ಟು ದಿನ ನಿನ್ನಿಂದ ಏನೇ ಅಪರಾಧ ಆಗಿದ್ರು ಸರ್ಕಾರ ಅದನ್ನೆಲ್ಲ ಕ್ಷಮಿಸೋ ಹಂಗೆ ಮಾಡ್ತೀನೋ? ನಿನ್ನ ಕೂದಲು ಕೊಂಕದಂಗೆ ನಾನು ನೋಡ್ಕೋತೀನಿ. ಅತಿಲ್ಲೋ, ನಮಗೀಗ ಬೇಕಾದ ಹಕೀಕತ್ತಷ್ಟು ಹೇಳಿಬಿಟ್ರೆ ಸಾಕು. ಇದು ನೋಡು, ನಿನಗ ಸರ್ಕಾರದಿಂದ 1,000 ರೂಪಾಯಿ ಇನಾಮು, ಮತ್ತೆ ಒಂದು ಚಲೋ ಹುದ್ದೆ ಸಿಗೋ ಹಂಗೂ ಮಾಡ್ತೇನೆ. ಏನಿದ್ದು ಹೇಳ್ಬಿಡ. ಏಯ್, ಎಷ್ಟು ತಿಳಿ ಹೇಳಿದ್ರು ನಿಮ್ಮ ಮಡ್ ತಲೆ ಒಳಗೆ ಹೋಗವಲ್ದಲ್ಲ. ಕಡಿ ಸರ್ತಿ ನೀನ್ ಕೇಳ್ತೀನಿ ಮಲ್ಲಣ್ಣ, ನಿಮ್ಮ ಜನ ಯಾರ್ಯಾರು ಎಲ್ಲಿದಾರ ಅಷ್ಟು ಹೇಳ್ಬಿಡ. ಹೇಳ ಮಲ್ಲಣ್ಣ. ಕತೆ ಬಗಳ್ತೀಯ ಇಲ್ವೋ ಏನಂತಿ? ತಡಿ, ನಿನಗೆ ಹಂಟಾರದಿಂದ 4 ಲಗಾಯಿಸಿದ್ರೆ ಬಾಯ್ ಬಿಡವ ಅಂತ ಕಾಣಿಸ್ತಿ. ಆಯ್ತು, ನಾ ಮಾತಾಡ್ತೇನೆ. ಆದ್ರ ನಿನ್ ಹಂಟರಕ್ಕೆ ಹೆದರಲ್ಲ, ಅದಕ್ಕಿಂತ ಉದ್ದಾದ ನಿನ್ ನಾಲ್ಗಿ ತಡಿಲಿಕ್ಕೆ. ಇಲ್ಲೋಡ, ನೆಟ್ಟಗ ಕೇಳ್ಕೊರಿ. ಈ ಯರಗಟ್ಟಿ ಸೀಮೆಯೊಳಗಿನ ಮರಡಿ ಎಲ್ಲ ಮಾತಾಡ್ಸಿದ್ರು ಮಾತಾಡ್ಬೋದು. ಆದ್ರ ನನ್ನ ಹೊಟ್ಟಿ ಒಳಗಿನ ಮಾತು ಕರಳು ಬಗದ್ರು ಹೊರಗೆ ಬರ್ಲಿಕ್ಕಿಲ್ಲ. ಹಿಂಗ ನಾನು ನೋಡೇ ಬಿಡ್ತೇನೆ. ನಿಮ್ಮ ಅಪ್ಪನಂತವ್ರನ್ನ ಸಹಿತ ಮಸ್ತ್ ಬಲ್ಲೆ. ನಿನ್ನ ಬಾಯಿ ಬಿಡಿಸಕ್ಕೆ ಈ ಹಂಟ್ರೆ ಸಾಕು. ಯಾಕೋ ಹೆದರ್ಕೊಂಡಿ ಏನು? ಹೆದರಿಕಿ ಈ ನಮ್ಮ ಯರಗಟ್ಟಿ ಸೀಮೆಯಾಗಿನ ಹುಡುಗರಿಗೆ ಸಹಿತ ಗೊತ್ತಿಲ್ಲ ಹೆದರಿಕೆ ಅಂದ್ರೆ ಏನು ಅಂತ. ಇದ್ರ ನಿಮಗೈತಿ ಹೆದರಿಕೆ. ನಮ್ಮ ಜನರಿಗೆ ದ್ರೋಹ ಮಾಡಿ ಈ ಪರದೇಶರ ಸರ್ಕಾರದ ಬಾಲ ಬಡಿದಿದ್ರೆ ಎಲ್ಲಿ ಹಿಂಬಡಿತಾದಿತ್ತು ಅನ್ನೋ ಹೆದರಿಕೆ ನಿನಗಿರಬೇಕು. ಅದೇನೇ ಇರ್ಲಿ ಮಲ್ಲಣ್ಣ, ನಾ ಒಮ್ಮೆ ಹೇಳ್ತೀನಿ, ಸರ್ಕಾರದ ವಿರೋಧ ಮಾಡದವರ ಅವಸ್ಥೆ ಏನಾಗದ ಅನ್ನೋದು ನೀನ್ ನೋಡೇ ಇದ್ದಿ. ನಿನ್ನ ಮುಂದಿನ ಗತಿ ಏನಾದೀತು ಅಂತ ಗೊತ್ತಿದ್ರೆ ನೀ ಹಿಂಗೆಲ್ಲ ಮಾತಾಡ್ತಿದ್ದಿಲ್ಲ ನೋಡಪ್ಪ. ಗೊತ್ತೈತಿ ಅಂದೆ. ನಮ್ಮ ಕೈ ಸೋತಾಗ ನಿಮ್ಮಂತವ್ರು ಹೆಂಗ್ ಚಿತ್ರಹಿಂಸ ಮಾಡಿ ನಮ್ಮ ಹೆಣ ಕೆಡವಾರ ಅನ್ನೋದು ಗೊತ್ತಿದ್ದ ನಾವೀ ಕೆಲ್ಸಕ್ಕೆ ಕೈ ಹಾಕಿವಿ. ನಾನು ಹೆಚ್ಚಾಗಿ ಕಲ್ಸಿಲ್ಲ, ಹಳ್ಳಿ ಹುಂಬ, ಅದು ಖರೆ ಐತಿ. ಆದ್ರ ನಿಮ್ಮಂಗ ನೌಕರಿ ಆಸೆಕ್ ಬಿದ್ದು ನಮ್ಮ ದೇಶಕ್ಕೆ 2 ಬಗ್ದಿಲ್ಲ ಅನ್ನೋದು ಅಷ್ಟೇ ಖರೆ ಐತಿ. ಈ ಹೋರಾಟದಾಗ ಲಾಟಿ ಹೊಡೆತಕ್ಕೆ ಸಿಕ್ಕವ್ರೆಷ್ಟು, ನಿಮ್ಮ ಗುಂಡಿಗೆ ಎದಿ ಕೊಟ್ಟವ್ರೆಷ್ಟು, ಗಲ್ಲಿಗೆ ಏರಿದವರೆಷ್ಟು, ದೇಶದ ಸಲುವಾಗಿ ಬಲಿ ಕೊಟ್ಟವ್ರೊಳಗ ಹುಡುಗರೆಷ್ಟು, ಮುದುಕರೆಷ್ಟು, ಮಕ್ಕಳೆಷ್ಟು, ಹೆಂಗಸೂರೆಷ್ಟು. ಇಂಥ 100 ಸಂಗತಿ ನನ್ನ ಕಣ್ಣು ಕಟ್ಟಿದಂಗದಾವ. ಅದಕ್ಕೆ ನಾ ಬಾಯಿ ಬಿಗಿ ಹಿಡ್ದೇನೆ. ಮತ್ತೊಮ್ಮೆ ಹೇಳ್ತೇನೆ ಕೇಳೋ, ಈ ಯರಗಟ್ಟಿ ಸೀಮೆಯಾಗಿನ ಎಲ್ಲ ಗುಡ್ಡದಕ್ಕಿಂತ ನನ್ನ ಎದಿ ಗಟ್ಟೈತಿ. ಗುಂಡ್ ಹಾಕಿ ಕೊಲ್ತಿ ಅಷ್ಟ ಹೌದಲ್ಲ? ಆದ್ರ ಇವತ್ತು ನಾವು ಯಾರನ್ನ ಪಾರ್ ಮಾಡಾಕ್ ನಿಂತೇವೋ ಅವ್ರ ಪಾರ್ ಆಗಾಕ್ ಬೇಕು. ಇವತ್ತಿನ ರಾತ್ರಿ ನಾವು ಹೂಡಿ ಸಂಚಿಕೆ ನಡಿಯಾಕ ಬೇಕ. ಈ ಯರಗಟ್ಟಿ ಒಳಗಿನ ಎಮ್ಮಿ ಗೊಡ್ಡ ಸಹಿತ ನಿನಗೆ ಸುದ್ದಿ ಹೇಳಾಕಿಲ್ಲ.
ನಾವಪ್ಪ ನಿನ್ ಕೈಯಾಗ ಸಿಕ್ಕಿನಲ್ಲ, ನಿಮಗೇನ್ ಮಾಡೋದೈತಿ ಅದನ್ನ ಮಾಡ್ಕೋರಿ, ನಮಗೇನ್ ಮಾಡೋದೈತಿ ಅದನ್ನ ನಮ್ ಜನ ಮಾಡ್ತೈತಿ. ಆದ್ರ ಒಂದ್ ನೆಪ್ಪಿರ್ಲಿ ನಿನಗ, ಈ ಸೀಮ್ಯಾಗ ಒಂದ್ ತಲೆ ಬಿದ್ರ 9 ತಲೆ ಚಿಗಿತಾವ, 9 ತಲೆ. ಕತ್ತಿ ಮಗನೇ, ಕಟ್ಟಿಡ ಇದೆಲ್ಲ ಪಂಟು. ಇವನ್ನ ಹೊರಗೆಳ್ಕೊಂಡೋಗಿ ಫೌಜ್ದಾರ್ ಕೈಲಿ ಕೊಟ್ರು, ಮತ್ತೆಲ್ಲ ರೆಡಿ ಮಾಡಿಡಿ. ಇವರು ಹಿಂಗ್ ದಾರಿಗೆ ಬರೋ ಹಂಗ್ ಕಾಣೋದಿಲ್ಲ. ಹೋಗ್ರಿ. ರಾಘಪ್ ಗೌಡ್ರ ಸಾಹೇಬ್ರೆ, ಇವರೆಲ್ಲ ತಲೆ ತಿರುಗಿ ಕುಂಬದಾರ. ಸುಮ್ನೆ ಯಾರೋ ಹೇಳಿದ 4 ಮಾತು ಕೇಳ್ಕೊಂಡು ಜಿಗದಾಡ್ತವ. ಇವಕ್ಕೇನೋ ದೇಶ ಅಂತ, ಸೇವಾ ಅಂತ ಇಲ್ಲ. ನಿನ್ನಂಥವ್ರು ಹಾರಿಗೆಳೆದು ಹೋಗೋದು ಎಲ್ಲಕ್ಕಿಂತ ಹೆಚ್ಚಿನ ದೇಶನೋ. ಏನ್ ಬೇ ಮುದುಕಿ, ಏನ ಒಟ್ಟು ಕೊಡ್ತಿದೀಯಲ್ಲ. ರಾಘಪ್ ಗೌಡ್ರೆ, ಇವ್ರಿಗೆ ಹಸಿರು ನೋಡಿ ತೋರ್ಸುದ್ರ ಹಾದಿಗೆ ಬರ್ತಾರೆ ಅಂದಂಗಾತು. ಬಿಸಿಗ್ ಬೆಣ್ಣೆ ಕರಗದೆ ಇರ್ತದೇನ್ರಿ ಗೌಡ್ರೆ? ಸಾಹೇಬ್ರ, ನಾನು ಹಿಂಗಂತೇನೆ ಅಂತ ಸಿಟ್ಟಿಗೆ ಹೇಳ್ಬೇಡ್ರಿ. ನೋಡ್ರಿ, ನೀವಿನ್ನೂ ಈ ಹಳ್ಳಿ ಜನರ ಮನಸ್ಸು ಕಂಡೇ ಇಲ್ಲ ಬಿಡ್ರಿ. ಅಂದ್ರೇನು ನಿಮ್ ಮಾತಿನ ಅರ್ಥ? ನೋಡ್ರಿ ಸಾಹೇಬ್ರ, ಈ ಜನರ ಮನಸ್ಸು ಒಳ್ಳೇದಕ್ಕ ಬೆಣ್ಣಿಕ್ಕಿಂತ ಮಿದುವ್ರಿ, ಹಂಗ ಕೆಟ್ಟದ್ದಕ್ಕ ಕಲ್ಲಿನ್ಕಿಂತ ಗಟ್ಟಿ ಏನ್ರಿ ಸಾಹೇಬ್ರ? ಬರಾಬ್ಬರಿ ಹೇಳಿದ್ರು ನೋಡ್ರಿ. ಇವರು ಹಿಂಗ ಹಣದ ಆಶೆಕ್ಕ ಮನೆಯವರಲ್ಲ ಬಿಡ್ರಿ. ಗೌಡ್ರೆ, ಹಣ ಅಂದ್ರೆ ಹಣ ಸಹಿತ ಬಾಯಿ ತೆಗಿತಾಯ್ತು. ಸೂಪರಿಂಟೆಂಡೆಂಟ್ ಸಾಹೇಬ್ರ, ಅಂತ ಹೆಣ ಇಲ್ಲಿ ಸಿಗೋದು ಅಪರೂಪ ಏನ್ರಿ? ಶಾರದೊಳಗ, ಅದು ಆ ಕಲ್ತವ್ರೊಳಗ, ಅದ್ರೊಳಗೂ ಹುದ್ದೆದೊಳಗ ಇದ್ದವ್ರಲ್ಲೇ ಅಂತ ಹೆಣದ ಗುಣ ಇದ್ದಿತ್ತು. ಇವನಂತವ್ರು ಅವ್ರಿರೋದ ಅದಕ್ಕೆ ಇರ್ಲಿ. ಆ ಮುದುಕಿ ನಿಲ್ತಂದ್ ನನ್ನ ಎದುರಾಗ ನಿಲ್ಸಿ. ಮುದುಕಿ, ನಿನಗೆ ನಮ್ಮ ಮ್ಯಾಗ ಸಿಟ್ಟು ಬಂದೈತಿ ಅನ್ನೋದು ವಾಜಮಿನೇನು. ಎಷ್ಟೇ ಅಂದ್ರು ಮಗನ ಮ್ಯಾಗೆ, ಅದು ಕೈಯಿಗೆ ಬಂದು ಒಬ್ಬನೇ ಮಗ ಪೇಚು ಬಂದೈತಿ ಅಂದ್ರೆ ಯಾವ ತಾಯಿಗೆ ತಳಮಳ ಆಗಕ್ಕಿಲ್ಲ. ಅದು ಆ ಕಡೆ ನೋಡೊಂದಿಟ್ಟು. ಸಾವನ ಎದುರಿಗೆ ನಿಂತಾನ ನಿನ್ನ ಮಗ, ಅವನ್ ಬಿಡು. ನೀ ಅನುಭವ ಇದ್ದಾಕಿ, ಎಲ್ಲ ತಿಳಿದಾಕಿ, ನೀನಾರ ಇದ್ದ ಹಕೀಕತ್ ಹೇಳ್ಬಿಡು. ಅಂದ್ರ ನಿನ್ನ ಮಗ ಬದುಕ್ತಾನ, ಮ್ಯಾಲ ನಿನ್ ಕುಟುಂಬಕ್ಕೆ ಕಡೆ ತನಕ ಕಲ್ಯಾಣ ಆಗೋ ಹಂಗ್ ಮಾಡ್ತೇನೆ. ಏನ್ ಮಾಡ್ತೀಯಪ್ಪ ಕಲ್ಯಾಣನ? ಏನ್ ಜಾಗರ ಕೊಡ್ತೀಯ? ಅದಕ್ಕೇನ ಬೇ ಮುದ್ಕಿ, ಸರ್ಕಾರ ದಯಾ ಮಾಡಿದ್ರ 10 ಕೂರ್ಗೆ ಜಮೀನ್ ಸಿಕ್ತಂತ ತಿಳಿ. ನಿನ್ ಹೆಣ ಎತ್ತ, ಆ 10 ಕೂರ್ಗೆ ನೀ ಇಟ್ಕೋ. ಏ ಸಾಹೇಬ, ಈ ಯರಗಟ್ಟಿ ನರಸಮ್ಮ 1000 ಹಳ್ಳಿಗೆ ರಾಣಿ ಆದಂಗದೀನೋ ನಾ ಈಗ. ಏನಂತ ತಿಳಿದಿದ ನೀನು? ಈ ಇಡೀ ಘಟಪ್ರಭಾ ಮಲಪ್ರಭಾ ನಡುವೆ ನಾಡೆಲ್ಲ ನಾ ಏನಂದ್ರೆ ಹೇಳ್ತೈತಿ, ಕುಂಡ್ರಂದ್ರೆ ಕುಂಡಿರ್ತೈತಿ. ಈಗ ನೀನು ನಮ್ಮ ಕೈಯಾಗ ಸಿಕ್ಕಿದಿ, ಜೀವಂತ ಪಾರಾಗೋ ಹಂಚಿಕೆ ಹುಡುಕ್ಸೋ ಮೊದಲಿಗೆ. ಇವತ್ತ ನಮ್ಮ ಜನರೆಲ್ಲ ತುರ್ತಿನ ಕೆಲ್ಸದ ಮ್ಯಾಗ ಹೋಗಿರ್ದಿದ್ರ ಈಟೊತ್ತಿಗೆ ನೀನು ಹೆಣ ಬೀಳ್ತಿತ್ತು. ಹುಲಿ ಹಾರ್ದಂಗೆ ಹಾರ್ತಿದ ನಮ್ಮ. ಅದೆಲ್ಲ ಒಣ ಮಾತು ಕಟ್ಟಿಡು ಮುದುಕಿ. ಈಗೇನವ ಅಂದ್ರ ನಾ ಹೇಳ್ದಂಗೆ ಕೇಳು. ಬೇಕಾದ್ರ ಇದ್ ನೋಡಿಲ್ಲ, ಹಣ ಕೈನಾಗ ಎಣಸ್ಕೊ. ಈ ಶಿವನಾಗಪ್ಪನ ಮ್ಯಾಗ ವಿಶ್ವಾಸ ಇಟ್ಟು ನೋಡು. ಒಬ್ಬ ಶಿವನ ನಾ ಬಲ್ನೆ ಹೊರತು ಇಲ್ಲದ ನಾಗಪ್ಪ ಮೂಗಪ್ಪನ ಯಾರು ನಂಬುದಿಲ್ಲ ನಾನು. ಆ ಶಿವನ ದಯದಿಂದನೇ ನಿನ್ನ ಮಗ ಉಳ್ಕೋತಾನ ಅಂತೇಳಿ ಅವನ ಮುಂದಿನ ಸುಖದ ಕಡೆ ಲಕ್ಷ್ಯ ಇಟ್ಟು ನಮಗ ಅವ್ರ ಸುದ್ದಿ ಕಡೆಗೆ ಒಂದೇ ಒಂದು ಸುಳುವು ಹೇಳ್ಬಿಡು. ಈಗ ನಿನಗೀಗ 100 ರೂಪಾಯಿ ಕೊಡ್ತೀನಿ, ನಾಳೆ ಮತ್ತಿನ್ನಷ್ಟು. ಲೇ ಸಾಹೇಬ, ನೀನು ದೇವ್ರ ಇಚ್ಛಾದಿಂದ ಸತ್ಯ ಅಂದ್ರ ನಿನ್ ಹೆಣ ಸಿಂಗಾರ ಮಾಡಕ್ ಇಟ್ಕೋ 100 ರೂಪಾಯಿನ. ಇನ್ನ ನೀನು ನಮ್ಮ ಜನರ ಕೈಯಾಗ ಸತ್ಯ ಅಂದ್ರ ನಾನ 500 ರೂಪಾಯಿ ಹಾಕ್ತೀನಿ ಸಿದ್ಗಿ ಶೃಂಗಾರ ಮಾಡಕ್. ಮುಂಡೆ ಮಗ, ಮೈ ಮೇಲೆ ಅದಕ್ಕೆಲ್ಲ ನನ್ನ ಮಗ ಉತ್ತರ ಕೊಟ್ಟಾನೀಗ. ಏನ್ ಮಾಡ್ದ ಮಾಡ್ಕೊ ಹೋಗ. ನಿನ್ನ ಮನ್ಯಾಗ ಹೆಣ್ಮಕ್ಳು ನೆಪ್ಪಿಡದ ಮಗನ. ನೀನು ಅಂತವಳ ಅಂದಂಗ ಆತು. ಹಿಂಗ ಹಠ ಹಿಡಿದ ನಿನ್ನ ಮಗನ ಗತಿ ಏನಾದೀತು ಅನ್ನೋದು ಎತ್ತರ ಆದ ನಿನಗೆ. ಅಕ್ಕ ಅಲ್ಲಿ ನೋಡು, ನಿನ್ನ ಮಗನ ಎದೆಗೆ ಗುಂಡ ಅನಸ್ ನಿಂತಾರ 4 ಮಂದಿ ಸೋಲ್ಜರ್ ಜನರು. ನಾನ್ ಸೊನ್ನಿ ಮಾಡೋದೊಂದೇ ತಡ. ನನಗದೆಲ್ಲ ಚೆನ್ನಾಗಿ ಗೊತ್ತೈತಿಲೋ. ಈ ದೇಶದ ಸಲುವಾಗಿ ನನ್ನ ಮಗನ ಸಾವು ದಿನ ಮನಸ್ಸಿನಾಗ ಕನಸಿನಾಗ ಈಗಾಗಲೇ ಅನುಭವಿಸ್ಬಿಟ್ಟೇನು. ನಿನಗೇನ್ ಮಾಡೋದೈತೆ ಮಾಡ್ಕೊ ಹೋಗ, ನಾನು ದೊಡ್ಡ ಬಿದ್ದೋಗೈತದೆ. ಹೋಗ್ಲೆ ಹೋಗ, ಏನು ಹಚ್ಚಿದೆ ನಿಂದು? ಗೌಡ್ರ, ಇಂಥ ಮಾತು ಹಡತ್ತಾಯಿಗೆ ಒಪ್ಪುದಿಲ್ಲ ನೋಡ್ರಿ. ಅಲ್ಲ,
9 ತಿಂಗಳು ಹೊತ್ತು ಹಡದು ಮಳಿ ಚಳಿ ಅಂದೇ ದೊಡ್ಡದು ಮಾಡಿ ಕೂಸ್ರಿ. ಅಂಥ ಹುಡುಗ ಸಾವನೆದ್ರಿಗೆ ನಿಂತಾಗ ತಾಯಿ ಅನ್ನುವಾಕೆ ಎಂದಾದ್ರೂ ತಡ್ಕೊಂಡಳೇನ್ರಿ? ಅಲ್ದೆ ಒಬ್ಬನೇ ಗಂಡಸ್ ಮಗ, ತುಂಬುದ ಹರೆ, ಅವನ ಮೈ ನಾಯಿ ನರಿ ಪಾಲಾದದ್ದನ್ ತಾಯಿ ಕಣ್ಣದು ಹ್ಯಾಂಗ್ ನೋಡ್ಯಾವು? ಎಂಥ ಮಗ. ಹೌದು ಹೌದು, ಈ ಸಾಹೇಬ್ ಅನ್ನೋದೇನೋ ಖರೇನೆ ನನ್ನ ಮುದ್ದೇನೋ ಕೂಸು. ಮಲ್ಲೇಶಿ ತೋಪಿನ ಮುಂದೆ ನಿಂತಾನೆ. ಹೌದು. ಏ ಚಂಡಾಲ, ಗುಂಡು ಹಾಕೋ ಕೆಲಸ ನನ್ನ ಮಗ ಏನ್ ಮಾಡ್ಯಾನ ನಿನ್ಗ? ಏನ್ ಮಾಡ್ಯಾನ ನಿಮ್ ಸರ್ಕಾರಕ್ಕೆ? ಗೌಡ್ರ, ಈಕೆ ಮಗ ಮತ್ತವನ ತಂಡದವರು ಕೂಡಿ ಮಾಡದ ಗುನ್ನೆಗಳ ಗುಣಾಕಾರ ಈಕೆಗೆ ಹಿಂದಾಗಡೆ ಓದ್ ಹೇಳ್ರಿ. ಏ ಮುದ್ಕೆ, ಸರ್ಕಾರ ಡಬ್ಬ ಹಾಕ್ಬೇಕು ಅಂತ ಹೂಡಿದ ಬಂಡೆ ಏನ್ ಕಡಿಮೆ ತಪ್ಪ? ಆದ್ರೆ ನಿನ್ನ ಮಗನ್ ಎಲ್ಲಕ್ಕಿಂತ ಹೆಚ್ಚಿನ ತಪ್ಪು ಅಂದ್ರೆ ತನ್ನ ಹಿತ ತನಗ್ ತಿಳಿಯದ್ದು, ಮನೆಗೆ ಬಂದ ಲಕ್ಷ್ಮೀನ ಲಕ್ಷ್ಯ ಮಾಡಿದ್ದು, ಇನ್ನ ತನ್ನ ಪಾಲಿಗೆ ಬಂದದ ಅನುಭೋಗಿಸ್ತಾನ. ಅದಕ್ಕೆ ಮೊದಲು ನೀ ಅನುಭವಿಸ್ತಿ. ನನ್ನ ಮಗನ ಕೂದಲ ಒಂದ್ ಈಟರ ಕೊಂಕಲಿ ನೋಡಲ ಬೇವರ್ಸಿ ನೀನ್ 7 ಕೊಲನು ನಾಶ ಮಾಡ್ಬಿಡ್ತೇನೆ ನಾನು. ಅವ ಗುಂಡೊಂದ ಹಾಕು, ನಮ್ಮ ಜನ ಬಂದು ನನ್ನ ಖಂಡನ ಇರುತ್ತಾರೆ. ಈಟ ಅಲ್ಲ, ನಾಳೆ ನಮ್ಮ ದೇಶ ಸ್ವತಂತ್ರ ಆಗ್ಲಿ, ಆಮ್ಯಾಕ ನಿಮ್ಮಂಥವ್ರು ಹುಲ್ಲು ಗೊಂಬಿ ಮಾಡಿ ಕತ್ತಿ ಮೇಲೆ ಮೆರೆಸಿ ಥೂ ಥೂ ಅಂತ ಉಗುಳಿ ಕಾಮಣ್ಣನ ಹೋಳಿಗೆ ಮಾಡ್ದಂಗೆ ನಿನಗೆ ಮಾಡ್ತಾರಲ್ಲ, ಅದ್ರ ನೆನಪು ನಿನಗೆ ಇರಲಿ. ಇವತ್ತ ನನ್ನ ಮಗ ಹೋದಾನು, ನಾನು ಹೋದೇನು, ಆದ್ರೆ ಜನರ ಒಟ್ಟು ಹೋಗೋಕಿಲ್ಲ, ಅದ್ರ ಕಿತ್ತು ನೀನು ಸುಡ್ದ ಬಿಡಾಕಿಲ್ಲ. ಮೊದಲು ನಿನಗೆ ಗುಂಡು ಹಾಕ್ತೀನಿ. ಇಲ್ಲ ಇಲ್ಲ, ಮೊದಲು ನಿನ್ನ ಕಣ್ಣೆದುರಿಗೆ ನಿನ್ನ ಮಗನ ದಂಡಿನ ಕೊರಳಿಸಿ ನಿನ್ನ ಕರಡು ಕಲಕಲ ಕಲಕಲ ಅಂದ ಮೇಲೆ ನಿನ್ನ ಪೂರಾ ಸಮಾಚಾರ ತಗೊಳ್ತೀನಿ. ಈಗಿನೂ ಅಲ್ಲೇ ಹೊರಗೆ ಹೇಳ್ದೋಯ್ದು ನಿಲ್ಲಿಸ್ರಿ. ಆಗ್ಲಿ ಆಗ್ಲಿ, ಅವ್ರು ಎಲ್ಲಿದ್ರು ಹುಡುಕ್ ತೆಗಿತೀನಿ, ಬಿಡೋದಿಲ್ಲ ಮುದ್ಕೆ. ಗೌಡ್ರ, ನಾವೇನೋ ಈ ಕೆಲಸದೊಳಗೆ ನಿಮ್ಮ ಮ್ಯಾಕ್ ವಿಶ್ವಾಸ ಇಟ್ಟಿವಿ, ನೀವು ಮಾತ್ರ ಇದ್ರೊಳಗೆ ಮನಸ್ಸೇ ಇಲ್ದಂಗಿದ್ದೀರಿ ಅನ್ನೋದು ನಮ್ಮ ಲಕ್ಷ್ಯಕ್ಕೆ ಬರದೇ ಹೋಗಿಲ್ಲ. ಸಾಹೇಬ್ರೆ, ಒಂದು ಮಾತು ನಾ ಸ್ಪಷ್ಟ ಹೇಳ್ತೀನಿ ಅಂತ ಸಿಟಿಗೆ ಹೇಳ್ಬೇಡ್ರಿ. ನೀವು ಸರ್ಕಾರದ ಹೆಸರಲ್ಲೇ ಜನರನ್ನ ನಾಯಿ ಹಂಗೆ ನಡೆಸೋ ರೀತಿ ನನಗಂತೂ ಎಳ್ಳಷ್ಟು ಸರಿ ಬಂದಿಲ್ಲ ನೋಡ್ರಿ. ಈ ಜನಕ್ಕೆ ಇರೋದಂದ್ರೆ 2 ಹಂಗ್ರಿ ಸಾಹೇಬ್ರ, ಒಂದು ಜೀವದ್ದು, ಇನ್ನೊಂದು ಮಾನದ್ದು. ಗೌಡ್ರ, ನೀವು ಕನಸಿನ ರಾಜ್ಯದವರೇ ಕಾಣ್ತೀರಿ. ಇರ್ಲಿ ಇರ್ಲಿ, ನಿಮಗೆ ನಾವು ಹಿಂದಾಗಡೆ ಬುದ್ಧಿ ಕಲಿಸ್ತೇವೆ. ಈಗ ಹೋಗ್ರಿ. ಅಲ್ಲ, ನನ್ನಂಥ ಅಧಿಕಾರಿ ಅಂದ್ರೆ ಏನು? ಇಡೀ ಜಿಲ್ಲೆದಾಗೆ ದೇಸಾಯಿ ದೇಶಪಾಂಡಿಯರು ಸಹ ತರ ನಡ್ಗೋವಾಗ ಈ ಹುಂಬರೆದುರು ಸೋಲು ಒಪ್ಕೋಬೇಕಾಯ್ತಲ್ಲ. ನನ್ನಂತವಗ ನಡ ಬಗ್ಗದ ಮುದುಕೇನು ಬಗ್ಗಬಾರದು ಅಂದ್ರ ಮೀಸೆ ನುರಿಯದ ಹುಡುಗ ಈ ಹೊತ್ತು ಇಷ್ಟು ವರ್ಷ ಸರ್ವೀಸ್ ಆದ ನನಗೆ ಎಂಥ ಮಾತಾಡ್ದ. ಏನು ಮಾಡ್ಲಿ? ಇಲ್ಲ, ಅವನ್ನ ಮುಗಿಸ್ಬೇಕು. ಮೊದಲು ಅವನ್ನ ಗುಂಡು ಹಾಕಿ ಕೊಲ್ಲಿಸಬೇಕು. ಕೊಲ್ಲಿಸ್ಬೇಡ್ರಿ ಅಪ್ಪ, ಕೊಲ್ಲಿಸ್ಬೇಡ್ರಿ. ನಿಮ್ಮ ಕೈ ಕಾಲು ಕಟ್ಕೋತೀನಿ ಅಪ್ಪ. ನನ್ನ ಕುಲದಲ್ಲಿ ಪುಣ್ಯಕಾರಿ ಅಪ್ಪ. ನೀವೊಬ್ಬ ಇಲ್ಲೇ ಇದ್ದೇನು? ನನ್ನ ಲಕ್ಷ್ಯ ಹೋಗಿದ್ದಲ್ಲ ಬಿಡು. ಹಕ್ಕಿ ಇನ್ನೂ ಕೈಯಾಗೆ ಅದ. ನನ್ನ ಪುಣ್ಯ ಇನ್ನೂ ತೀರಿಲ್ಲ. ಇನ್ನು ಅಕ್ಕ, ಅಲ್ಲಿ ನೋಡು, ಎದ್ದು ನಿಂತ ಕಿಟಕಿ ಒಳಗಿನ್ ನೋಡು. ಅಂದ್ರ ನಿನ್ ತಾಳಿ ಎಷ್ಟು ಕಟಕರ್ಸೈತಿ ಅಂತ ಗೊತ್ತಾಗ್ತೈತಿ. ಯಪ್ಪ, ಅದನ್ನ ಮಾತ್ರ ಮಾಡ್ಬೇಡ್ರಿ ಅಪ್ಪ. ನಿಮ್ಮ ಕಾಲು ಹೇಳ್ತೀನ್ರಿ, ಎಲ್ಲ ಹೇಳ್ತೀನ್ರಿ ಅಪ್ಪ. ಏನಂದಿ? ನೀ ಹೇಳ್ತಿ? ಏನು ಮುಚ್ಚಿಡಕ್ಕಿಲ್ಲ? ಹೌದಲ್ಲ, ಹೇಳು. ಹಂಗಾರ ಗಡ ಹೇಳು. 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 ಏನಯ್ಯಪ್ಪ? ಹೇಳು. ಆದ್ರೆ ಅವ್ರನ್ನ ಮಾತ್ರ ಕೊಲಿಸ್ಬೇಡ್ರಿ ಅಪ್ಪ. ಇಲ್ಲ, ಹೇಳು. ಅವ್ರ ಜೀವಕ್ಕ ಈಟೇಟು ಧಕ್ಕೆ ಆಗಕ್ಕಿಲ್ಲ ಅಂತ ವಚನ ಕೊಡ್ತೀರಾ? ವಚನ ಕೊಡ್ತೀನಿ, ಎಲ್ಲ ಕೊಡ್ತೀನಿ. ಮೊದಲು ಹೇಳು. ಹೊತ್ತು ಬಾಳ ಇಲ್ಲ, ಹೇಳು.
ಹೇಳು. ಮಾತು ಅಗದಿ ಗಟ್ಟಿರ ಅಗದಿ ಗಟ್ಟಿ ನೀ ಮೊದಲ ಹೇಳಿಯಾರೆ ನೋಡು. ಹೇಳು. ಹಂಗಾರ ಈಗ ಹೇಳು ಹೇಳು. ಮತ್ತೆ ನೋಡ್ರಿ ಹೇಳು. ಜನರೆಲ್ಲ ಹೇಳು. ಆಚಿಕೆ ಆಲೂರು ಸ್ಟೇಷನ್ ಆಲೂರು ಏ ಶಿವರಾಗಪ್ಪ, ನೀ ಗೆದ್ದ್ಯೋ, ನೀ ಗೆದ್ದಿ, ಕಡಿಕು ನೀ ಗೆದ್ದಿ, ಬಪ್ಪರೆ ಮಗನೇ. ಏಯ್, ಮತ್ತೆ ನೀನು ಮಾತು ಸುಳ್ಳಾದ್ರ? ಖರೆ ಸಾಹೇಬ್ರ, ಖರೆ. ಆದ್ರೆ ಇವ್ರನ್ ಮಾತ್ರ ಇಲ್ಲೇ ಒಳಕ ಕಳಿಸ್ಕೊಡ್ರಿ ಅಪ್ಪ. ಶಿವ ಭಗವಂತ ನನ್ನ ತೆಪ್ಪಾಗಿದ್ರೆ ಹೊಟ್ಟೆಗೆ ಹಾಕೋ ನನ್ ತಂದೆ. ಜಗತ್ನೊಳಗೆ ಇನ್ನೂ ಭಗವಂತ ಇದ್ದಾನೆ ಬಿಡು. ನಾ ಕೈ ಸೋತ್ ಕೂತಿದ್ರು ನನ್ನ ಕೆಲಸ ಕೈಗೂಡ್ತು. ನಡೀರೋ ಯಪ್ಪ ಸಾಹೇಬ್ರ, ನನ್ನ ಗಂಡನ್ ಬದುಕಿಸ್ಕೊಡ್ರಿ ಅಪ್ಪ. ವಚನ ಕೊಟ್ಟಿರಿ ಅಪ್ಪ, ವಚನ ಕೊಟ್ಟಿರಿ. ಹೌದು, ನಿನಗಿಲ್ಲೇ ವಚನ ಕೊಟ್ಟೀನಿ. ಆದ್ರ ಅದಕ್ಕೆ ಮೊದಲು ಯಮರಾಜನ್ಗೂ ವಚನ ಕೊಟ್ಟೀನಿ. ಯಾರ ವಚನ ಪಾಲಿಸುವುದಾಗ್ತೈತೋ ಇದೀಗ ನಾ ಹೊರಗೆ ಹೋದ ಮ್ಯಾಗ ತಿಳಿತೈತಿ. ವಚನ ಕೊಟ್ಟಿರಿ ರೀ ಸಾಹೇಬ್ರ, ಸಾಹೇಬ್ರ. ನಮ್ಮಲ್ಲಣು ಆದ ತಂಗಿ, ನಮ್ಮಲ್ಲಣು ಆದ, ನಮ್ಮಲ್ಲಣು ಆದ. ನನ್ನ ಮಲ್ಲಣ್ಣ ಗುಂಡು ಹಾರು ಮುಂದನು ಎದೆ ಸಡಿಸ್ಕೊಂಡ ನಿಂತಿದ್ನ. ಗಿಡಕ್ಕ ನನ್ನ ಹೆಣ್ಮುಗಿ ಕಟ್ಟಿಸಿದ್ರ ನಾ ಹೋಗಿ ಅವ್ನು ತಪ್ಕೊಂಡು ನಿಂತಿದ್ನೆ. ನಾನು ಅವನ್ ಕುಟುಂಬ ಕೈಲಾಸಕ್ಕೆ ಹೋಗುತ್ತಿದ್ದೆ ಇಷ್ಟೊತ್ತಿಗೆ. ತಂಗಿ ನೀ ಸುಮ್ಕಾಗು, ನೀ ಅಳ್ಬೇಡವ, ನೀ ಅಳ್ಬೇಡ ನನ್ನ ಮಗಳ. ನಮ್ಮ ಮಲ್ಲಣ್ಣನ ಕುಡಿ ನಿನ್ ಹೊಟ್ಟಾಗೈತಿ, ನೀ ಅಳ್ಬಾರ್ದೀಗ. ನಮ್ಮ ಮಲ್ಲಣ್ಣ ಮತ್ತೆ ನಿನ್ನ ಹೊಟ್ಟಾಗ ಹುಟ್ಟಿ ಬರ್ಬೇಕು. ಏನಾ ಧೈರ್ಯ, ಏನಾ ಕಿಚ್ಚು. 1000 ರೂಪಾಯಿ ಸುರಿತೇವಂದ್ರು ಕಡಿಕು ಬಾಯಿ ಬಿಡ್ಲಿಲ್ಲ ನಮ್ಮ ಮಲ್ಲಣ್ಣ. ಕೊಲ್ತೇವಂದ್ರು ಆದ್ರೂ ಜಪ್ ಅಂದ್ರು ಒಟ್ಟಾಗಿನ ಮಾತು ಹೊರಗೆ ಹೊಡಿಲಿಲ್ಲ. ನೋಡು ನನ್ನ ಮಗಳ, ಇಂಥ ಚಳಿಯಾಗ ಇಂಥ ಮಳೆಯಾಗ ಅಂಗಳದಾಗ ನನ್ನ ಮಲ್ಲಣ್ಣ ಹೆಂಗೆ ತಪ್ಪು ಮಕ್ಕಳನ್ನ ನೋಡ. ನಾನು ಕೂಸು ಮಿಸ್ಗ್ಯಾರ್ದ ಹೆಂಗೆ ಮಲ್ಗ್ಯದ ನೋಡ. ನಡಿ ತಂಗಿ ನಡಿ. ನೋಡು ನಮ್ಮ ಮಲ್ಲಣ್ಣನ ಕೊಂದು ಗುಂಡಿಂದ ನೀ ಆಕಾಶ ತನಕ ಹಬ್ಬಿ ನೋಡು. ದೇಶ ತುಂಬೆಲ್ಲ ಹಬ್ತೈತಿ ಅದ್ರ ಗುಡುಗು. ಇನ್ಮ್ಯಾಗ ನಮ್ಮ ಮಲ್ಲಣ್ಣನ ಇಡೀ ದೇಶ ಹಾಡಿ ಹರಿಸ್ತೈತಿ. ಮುಂದೆ ಬರೋ ಮಕ್ಕಳು ನಮ್ಮ ಮಲ್ಲಣ್ಣನ ಮ್ಯಾಗ ಲಾವಣಿ ಕಟ್ಟಿ ಓಡಿ ಹಾಡ್ಕೊತ ತಿರುಗ್ತಾರು. ಹೌದು, ಇಷ್ಟು ದಿನ ಜನ ನನ್ನ ಯರಗಟ್ಟಿ ನರಸಮ್ಮ ಅಂತ ಕರಿತಿದ್ರು. ನನ್ನ ಮಲ್ಲೇಶಿನ ನರಸಮ್ಮ ಮಗ ಅಂತ ಕರಿತಿದ್ರು. ಆದ್ರೆ ಇನ್ಮ್ಯಾಗ ನನ್ನ ಯರಗಟ್ಟಿ ಮಲ್ಲೇಶಿ ತಾಯಿ ಅಂತ ಕರೀತಾರ. ಈ ನರಸಮ್ಮನ ಮಲ್ಲೇಶಿ ತಾಯಿ ಅಂತ ಜನ ಗುರುತಿಸ್ತಾರೆ. ಇನ್ಮ್ಯಾಗ
ಇಂಥ ಪುಣ್ಯ ಯಾರಿಗೆ ಬರ್ತೈತಿ? ನೋಡ್ದೆ ನರಸಮ್ಮ, ನೋಡಲ್ಲೇ ಜನ ಎಲ್ಲ ಪಂಚ್ ಹಂಚ್ಕೊಂಡು ಮರಡಿ ಕಡೆ ಹೊಂಟಾರ. ನೋಡಲ್ಲೇ. ಹೌದು ಹೌದು ಗೌಡ್ರೆ, ಹೌದು. ಪಂಜಿನ ಸಾಲ್ ಹತ್ತಿ ಮುಗಿಲಿಗೆ ದೀಪ ಕಟ್ಟದಂಗಾಗಿರ್ತಿ. ಯಾಕಂದ್ರೆ ನನ್ನ ಮಲ್ಲಣ್ಣ ಕೈಲಾಸಕ್ಕೆ ಹೊಂಟಾನು. ನನ್ನ ಮಲ್ಲಣ್ಣ ಕೈಲಾಸಕ್ಕೆ ಹೋಗೋ ಹಾದಾಗೆಲ್ಲ ಬೆಳಕು ತುಂಬಿ ಚೆಲ್ಲೈತಿ. ಮಲ್ಲಣ್ಣ ಮಲ್ಲಣ್ಣ ಮಲ್ಲಣ್ಣ. ನಾಡಿನೊಂದೊಂದು ಅಂಗುಲದಲ್ಲೂ ಮಿಡಿಯುತ್ತಿವೆ ಅಳಿದ ವೀರರ ಧೀರ ಚೇತನಗಳು. ನಾಡಿನೊಂದೊಂದು ಅಂಗುಲದಲ್ಲೂ ಮಿಡಿಯುತ್ತಿವೆ ಅಳಿದ ವೀರರ ಧೀರ ಚೇತನಗಳು. ಅಂಜುವೆದೆಗೂ ವೀರ ರಸವನು ಕೇರಿಸುವ ಬಿರುಗಾಳಿಗಳ ಅಮರ ಕೇತನಗಳು. ಬಿರುಗಾಳಿಗಳ ಅಮರ ಕೇತನಗಳು. ಕೋಟಿ ಕೋಟಿಗಳಿಹರು ನಾಡಿನಲ್ಲಿ ಕಲ್ಲಿಹುದು ಮಣ್ಣಿಹುದು ನಾಯಿ ಇದೆ ನರಿಗಳುಂಟು. ಇವರೇ ನೋಡಿ ನಿಜ ಮಾನವರು ಬಾಳಿನಲ್ಲಿ ದಿವ್ಯವ ಕಂಡ ಪುಣ್ಯಧನರು. ಬಾಳಿನಲ್ಲಿ ದಿವ್ಯವ ಕಂಡ ಪುಣ್ಯಧನರು. ಗುಂಡುಗಳಿಗೆದೆಯೊಡ್ಡಿ ನಿಂತ ಭಟರು ಲಾಟಿಗಳ ಬರಸಿಡಿಲ ಮುಡಿಯೊಳಿಟ್ಟವರು. ಸೆರೆಮನೆಯ ರೌರವದಿ ನರಳಿ ಮಡಿದವರು ಇವರೇ ಮಡಿದು ಬದುಕಿದಂಥವರು. ಇವರೇ ಮಡಿದು ಬದುಕಿದಂಥವರು. ಈವರೆಗೆ ಜಾಗೃತ ರಾಷ್ಟ್ರ ರಾಷ್ಟ್ರೀಯ ನಾಟಕ ಕೇಳುತ್ತಿದ್ದಿರಿ. ಬಾಳಿನ ಕನಸು ಎಂಥರ ಸರುಷಿ ಮನಸ್ಸು ಎಂಥೆಂಥ ಆದರ್ಶ ಕೊಲಿದ ಬಾಳು. ನಮಗಾಗಿ ನಾಡ ಬಿಡುಗಡೆಗಾಗಿ ಉರುಳಿತಲ ನೆನೆದು ಉರುಳಿಸು ನೀನು ಕಂಬನಿಗಳ. ನೆನೆದು ಉರುಳಿಸು ನೀನು ಕಂಬನಿಗಳ. ಮೂಲ ರಂಗನಾಟಕದ ರಚನೆ ದಿವಂಗತ ಕೃಷ್ಣಕುಮಾರ್ ಕಲ್ಲೂರ್. ಬಾನುಲಿ ರೂಪ ಡಾಕ್ಟರ್ ಶ್ರೀನಿವಾಸ ಹಾವನೂರ್. ಮರೆತು ಬಳಿಯ ಮಡನೆಯ ಮರೆತು ಅಳುವ ಕಂದನ ಮರೆತು ನಿಂತು ಕರೆದ ದಿವ್ಯ ಮುಖಕ್ಕೆ ಮಾರಿದರಿವರು ತನು ಮನದ ನಲವೊಲವಿನಾಸೆಗಳನ್ನು. ತನು ಮನದ ನಲವೊಲವಿನಾಸೆಗಳನ್ನು. ನಿರ್ದೇಶನ ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್. ಎಂತ ಯುದ್ಧವೋ ಗೆಳೆಯ ಭಟರ ಕೈ ಬರಿದು ಮನದಲ್ಲಿ ಹಗೆತನದ ನಂದಿಲ್ಲ ನಸು. ಮೊಗದ ನಸು ನಗೆಯೊಂದೆ ಮನದ ನಿಶ್ಚಯ ಒಂದೆ ಆತ್ಮಾರ್ಪಣದ ಪಣವೆ ಕಣ್ಣ ಮುಂದೆ.
ಮರಣದ ಪಣವೆ ಕಣ್ಣ ಮುಂದೆ. ಪಾತ್ರವಹಿಸಿದ್ದ ಕಲಾವಿದರು ಭಾರತಿ ಎಸ್ ಹಾವನೂರ್, ಮಂಗಳಾ ಹಿರೇಮಠ್, ಆರ್.ಎಚ್. ದೇಸಾಯಿ, ಡಾಕ್ಟರ್ ಧೀರೇಂದ್ರ ಕುಲಕರ್ಣಿ, ಉದಯಾದ್ರಿ, ಡಾಕ್ಟರ್ ಬಸವರಾಜ ಸಾದರ್, ರಬ್ಬಾನಿ ಕೋಲಾರ್, ಶಿವಶಂಕರ್ ಬಿ ಕಣಾಜನವರ್ ಹಾಗೂ ಜಿ.ಬಿ. ಪೂರ್ಣಿಮಾ. ನಮ್ಮದಾಗಿದೆ ಎಂದು ಮರೆವೆವೆ ಅದ ತಂದ ತ್ಯಾಗಿಗಳನ್ನು. ಮರೆವೆವೆ ಅದ ತಂದ ತ್ಯಾಗಿಗಳನ್ನು. ಹಾಡುಗಳನ್ನು ಹಾಡಿದವರು ನಿಲಯದ ಕಲಾವಿದರು. ಯಾವ ಹೆಗ್ಗುರಿಗೆ ಹೋರಾಡಿ ಮಡಿದರು ಅವರು, ಯಾವ ಶುಭಕ್ಕಾಗಿ ಬಾಳನು ಸವೆದರು. ಆ ಗುರಿಗೆ ಆ ಶುಭಕ್ಕೆ ನಾವು ಮುಡಿಪಾದರೆ ಸ್ಮಾರಕವು ಸಾರ್ಥವ ವೀರಗಣಕ್ಕೆ. ಸ್ಮಾರಕವು ಸಾರ್ಥವ. ತಾಂತ್ರಿಕ ನೆರವು ಎಂ.ಆರ್. ರಾಮಮೂರ್ತಿ. ಈಗ ಕೇಳುತ್ತಿರುವ ಗೀತೆಯ ರಚನಾಕಾರರು ಪ್ರೊಫೆಸರ್ ಎಂ. ಗೋಪಾಲಕೃಷ್ಣ ಅಡಿಗ. ಆಗಲಿ ನಮಗೆ ಅವರ ಭಾವವೇ ನಮ್ಮ ಬಲವಾಗಲಿ, ಅವರ ತ್ಯಾಗವೇ ನಮ್ಮ ಯೋಗವಾಗಲಿ, ಅವರ ನೆನಪೆರಣ ಕಹಳೆಯಾಗಲಿ ಬಾಳ್ವೆಗೆ, ಅವರ ನೆನಪೆರಣ ಕಹಳೆಯಾಗಲಿ ಬಾಳ್ವೆಗೆ. ನಾಟಕದ ಧ್ವನಿ ಸಂಯೋಜನೆ ಉದಯಾದ್ರಿ.